ಸೊ ನಾನು ಫಸ್ಟ್ ಆಫ್ ಆಲ್ ಈ ಥರ ಪ್ರೇಯರ್ಗಳಿಗೆಲ್ಲ ಬರೋಳೆ ಅಲ್ಲ, ನನಗೆ ಇಂಟ್ರೆಸ್ಟೂ ಇಲ್ಲ, ಇರಲಿಲ್ಲ ಇಂಟ್ರೆಸ್ಟೇ. ನನಗೊಂಥರ ಈ ಪ್ರೇಯರ್ ಅವ್ರನ್ನ ನೋಡಿದ್ರೆ ಒಂಥರ ಡಿಫ್ರೆಂಟ್ ಅನಿಸ್ತಾ ಇತ್ತು. ಏನು ಇವ್ರು ಮಾತ್ರ ಒಂಥರ ಇದ್ದಾರೆ, ನಾವೆಲ್ಲ ಒಂಥರ ಇದ್ದೀವಿ, ಒಂಥರ ಅಂದ್ಕೊಳ್ತಾ ಇದ್ದೆ ಇವ್ರನ್ನೆಲ್ಲ. ಆದರೆ ಇವಾಗ ಏಸಪ್ಪ ನನ್ನ ಇಲ್ಲಿ ಕರ್ಕೊಬಂದು ನಿಲ್ಲಿಸಿದ್ದಾರೆ. ಅವರ ಒಂದು ಮಹಿಮೆನ ನಾನು ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಇಲ್ಲಿ ಕರ್ಕೊಬಂದಿದ್ದಾರೆ. ಸೊ ಏಸಪ್ಪಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಒಂದು ನಿಮಿಷ. ಸೊ ನನ್ನ ಪರ್ಪಸ್ ಬಂದ್ಬಿಟ್ಟು, ನನ್ನ ಲೈಫಲ್ಲಿ ನನ್ನ ಪರ್ಪಸ್ ಏನಿತ್ತಂದರೆ ಪೀಪಲ್ಸ್ನ ಪ್ಲೀಸ್ ಮಾಡೋದು ಮಾತ್ರ ಇತ್ತು, ಮನುಷ್ಯರಿಗೋಸ್ಕರನೇ. ಏನಿದ್ರು ನನ್ನ ಫ್ರೆಂಡ್ಸ್ ನನಗೆ 3 ಇಂಪಾರ್ಟೆಂಟ್ ಥಿಂಗ್ಸ್ ಇದೆ. ಏನಂದರೆ ಫ್ರೆಂಡ್ಸು, ಮೊಬೈಲು, ಫ್ಯಾಮಿಲಿ. ಫ್ರೆಂಡ್ಸ್ಗೆ ಹೆಂಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೆ ಅಂದರೆ ಅವ್ರ ಖುಷಿ ನನ್ನ ಖುಷಿ. ಅವ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿರ್ತಾಯಿದ್ದೆ. ಎಂಟರ್ಟೈನ್ ಮಾಡಿಕೊಂಡು, ಕ್ಲಾಸಲ್ಲೆಲ್ಲ ಹೆವಿ ನೋಟೆಡ್ ಹಾಕ್ಕೊಂಡು, ಟೀಚರ್ಸ್ ಹತ್ರ ಎಲ್ಲ ಫನ್ ಮಾಡಿಕೊಂಡು, ಎಲ್ಲರನ್ನೂ ಇಮಿಟೇಟ್ ಮಾಡಿಕೊಂಡು ಟೀಚರ್ಸ್ನ, ಅವ್ರು ಇರುವಾಗ ಒಂಥರ ಒಳ್ಳೆ ಹುಡುಗಿ ಥರ ಇದ್ಕೊಂಡು ಮತ್ತು ಅವ್ರ ಬಗ್ಗೆನೇ ಫನ್ ಮಾಡ್ಕೊಂಡು ಇರ್ತಾಯಿದ್ದೆ. ಹೆಂಗಂದರೆ ಕಾಲೇಜಲ್ಲಿ ಎಲ್ಲ ಜೂನಿಯರ್ಸ್ಗೆ, ಸೀನಿಯರ್ಸ್ಗೆ, ಸೆಕ್ಯೂರಿಟಿ ಅಂಕಲ್ಗೆ ಎಲ್ಲರಿಗೂ ನನಗೆ ಗೊತ್ತು. ಅಷ್ಟು ಎಲ್ಲರ ಜೊತೆ ಫನ್ ಮಾಡಿ ಹೋಗೋದ ತಕ್ಷಣ ಎಲ್ಲರ ಜೊತೆ ಮಾತಾಡ್ತಾಯಿದ್ದೆ. ಪವಿತ್ರ ಅಂದರೆ ಎಲ್ಲರಿಗೂ ಗೊತ್ತು. ಗೇಟ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಜೂನಿಯರ್ಸ್ ಹತ್ರ ಹೋಗಿ ಎಲ್ಲೆಲ್ಲಿ ಹೋದ್ರೂ ಎಲ್ಲರಿಗೂ ಸ್ವಲ್ಪ ಎಂಟರ್ಟೈನ್ ಮಾಡಿಬಿಟ್ಟು ನಾನು ಹೋಗೋ ಜಾಗದಲ್ಲಿ ನಗಿಬೇಕು. ನನಗೇನಂದರೆ ಅವ್ರ ಹತ್ರ ಸ್ವಲ್ಪ ಫನ್ ಮಾಡಿ ಅವ್ರ ಮೈಂಡಲ್ಲಿ ಏನಿದೆಯೋ ಗೊತ್ತಿಲ್ಲ, ಅವ್ರಿಗೆ ಸ್ವಲ್ಪ ನಗಿಸ್ಬೇಕು ನಾನು, ಅದೊಂದೇ ನನ್ನ ಮೈಂಡಲ್ಲಿ ಇದ್ದಿದ್ದು. ಏನೇ ಒಂದಿದ್ರೂ ಕೂಡ ಯಾವಾಗಲೂ ನಾನು ಒಂದೇ ಥಿಂಕ್ ಮಾಡ್ತಾಯಿದ್ದಿದ್ದು, ಯಾವ ಸಿಚುವೇಷನಲ್ಲಿ ಇಲ್ಲಿದ್ದಾರೋ ಗೊತ್ತಿಲ್ಲ, ಆದರೆ ಏಸಪ್ಪ ವಿಷಯದಲ್ಲಿ ನಾನು ಒಂದಿನೂ ಯೋಚನೆ ಮಾಡಿಲ್ಲ ಅವ್ರಿಗೆ ವರ್ಡ್ ಆಫ್ ಗಾಡ್ ಕೊಡಬೇಕು, ಅವ್ರು ಅದೇ ಟ್ರೂತು ಅಂತ ನಾನು ಒಂದಿನೂ ಯೋಚನೆ ಮಾಡಿಲ್ಲ. ಆದರೆ ಅಲ್ಲಿ ಯಾವಾಗ ಏನು ಅನ್ಕೊತಿದ್ದೆ ಅಂದರೆ, ನಗಿಸಿದ್ರೆ ಅವ್ರಿಗೆ ಆ ಮನೆಯಿಂದ ಬಂದು ಕಾಲೇಜಲ್ಲಿ ಆ ಪೇರೆಂಟ್ಸ್ ಹತ್ರ ಎಲ್ಲ ಆಚೆ ಬಂದರೆ ಒಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಅವ್ರ ಜೊತೆ ಮಾತಾಡ್ಕೊಂಡು ಫನ್ ಮಾಡಿಕೊಂಡು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಜಾಲಿ ಮಾಡ್ತಾಯಿದ್ದೆ. ಆದರೆ ಈ ಥರನೇ ಫ್ರೆಂಡ್ಸ್ಗೋಸ್ಕರನೇ ಎಲ್ಲ ಏನಾದರೂ ಈ ಒಂದು ಪ್ರಿಂಟೌಟ್ಗೆಲ್ಲ ಒಂದು 50 ರೂಪೀಸ್ ಅಂದರೆ ನಾನು ನಿಜ ನಮ್ಮ ಪಪ್ಪ ಹತ್ರ ಎಷ್ಟು ತೊಗೊತಿದ್ದೆ ಅಂದರೆ ಅಟ್ಲೀಸ್ಟ್ ಒಂದು 150 ತೊಗೊತಾ ಇದ್ದೆ. ಆ ಪ್ರಿಂಟೌಟ್ ಶಾಪಲ್ಲಿ ಕೂಡ ಹೋಗ್ಬಿಟ್ಟು, ಅಂಕಲ್ ಈ ಥರ ಪ್ರಿಂಟೌಟ್ ಅಂದರೆ 8 ಕಾಪಿನ ಅಮ್ಮ, ಅವ್ರಿಗೆ ನಾನು ಹೇಳೋದೇ ಬೇಡ ಆಗಿತ್ತು. ಆ ಥರ ಫ್ರೆಂಡ್ಸ್ಗೆ ಅಷ್ಟು ಇದಾಗಿದ್ದೆ. ಆದರೆ ಮನೇಲಿ ಎಷ್ಟು ಅವ್ರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ನಾನು ಆ ಫ್ರೆಂಡ್ಸ್ಗೋಸ್ಕರನೇ ನಾನು ಇದ್ದಿದ್ದಾಯ್ತಾ. ಆಮೇಲೆ ಕಾಲೇಜಲ್ಲಿ ಆಯಿತು. ಅವ್ರು ನನಗೆ ಹೆಂಗಂದರೆ, ಪವಿತ್ರ ಇದ್ದರೆ ಆ ಜಾಗ ಎಂಟರ್ಟೈನು, ಅವಳಿಲ್ಲ ಅಂದರೆ ಒಂಥರ ಬೋರಿಂಗು, ಎಲ್ಲೋಗೋಕ್ಕೂ ಇಷ್ಟಪಡಲ್ಲ, ಆ ಥರ ಇದ್ದಿದ್ದು ನಾನು. ಆಮೇಲೆ ಈ ಒಂದು ಫ್ರೆಂಡ್ಸ್ ವಿಷಯದಲ್ಲಿ ಅಂತೂ ನಾನು ಬೇರೆ ಯಾರನ್ನೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಆ ಥರ ಇದ್ದಾಗ ಇದೇ ಥರ ಫ್ರೆಂಡ್ಸೇ ನನಗೇನು ಮಾಡಿದ್ರು ಅಂದರೆ ಫ್ರೀಡಮ್ ರಿಟ್ರೀಟಿಗೆ ಬರೋ ಥರ ಮಾಡಿದ್ರು. ಹೆಂಗಂದರೆ ಹೇಳ್ತಾರಲ್ಲ, ಒಂದೇನಾದರೂ ಆದ್ರೇ ಏಸಪ್ಪ ನೆನಪಾಗೋದು ಅಂತ, ಆ ಥರ ನನಗೂ ಆ ಥರ ಒಂದಾಯಿತು. ಓಕೆ, ಅದು ನಾನು ಹೇಳ್ತೀನಿ. ಮತ್ತು ಫೋನ್ ಬಗ್ಗೆ ಹೇಳ್ತೀನಿ. ಫೋನ್ ಅಂದರೆ ಹೆಂಗಂದರೆ, ನನ್ನ ಫೋನಲ್ಲಿ ಏನು ಪರ್ಸ್ನಲ್ ಇಲ್ಲ, ಅದು ಅಕಸ್ಮಾತ್ ಸ್ವಿಚ್ ಆಫ್ ಆಗಿದ್ರು ಕೂಡ ನನ್ನ ಜೊತೆನೇ ಇಟ್ಕೊಂಡು ಮಲ್ಕೊಬೇಕು. ನಮ್ಮಮ್ಮ ಏನಾನ ಬಂದು ಫೋನ್ ಎತ್ಕೊಬಿಟ್ರೆ ನಂಗೆ ನಿದ್ದೆ ಹೋಗ್ಬಿಡುತ್ತೆ. ಏನಾಗುತ್ತೋ ಹೋಗ್ಬಿಡೋದು, ಮಮ್ಮಿಯಿಂದನೇ ಹೋಗೋದು. ಮಮ್ಮಿ ಯಾರಿಗಾನ ಫೋನ್ ಮಾಡ್ಕೊಂಡು ನನಗೆ ನಿದ್ದೆನೇ ಹೋಗ್ಬಿಡುತ್ತೆ, ಫೋನ್ ಬಿಟ್ಟು ಇರೋಕ್ಕಾಗಲ್ಲ. ಅಟ್ಲೀಸ್ಟ್ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾಯಿದ್ರೆ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ, ಎಲ್ಲನ ಆಚೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಕೆಲಸ ಹೇಳಿರ್ತಾರೆ ನನಗೆ ಮನೇಲಿ ಮಾಡೋ ಕೆಲಸ, ಅದೆಲ್ಲ ಬಿಟ್ಬಿಟ್ಟು ಅಟ್ಲೀಸ್ಟ್ ಮಿನಿಮಮ್ ಒಂದು 3 hours ಆದರೂ ರೀಲ್ಸ್ ಸ್ಕ್ರೋಲ್ ಮಾಡ್ತಾನೆ ಇರ್ತಾಯಿದ್ದೆ. ಹೆಂಗಂದರೆ ನನಗೆ ಅದರಲ್ಲಿ ಏನಿದ್ರೂ ಸುಮ್ಮನೆ ಸ್ಕ್ರೋಲ್ ಮಾಡಿಕೊಂಡು ಅದರಲ್ಲಿರೋ ಹಾಡುಗಳ್ನ ಆಡ್ಕೊಂಡು ಹೆಂಗೆ ಶೇರ್ಗಳು ಮಾಡ್ಕೊಂಡು ಅದನ್ನೇ ಇರ್ತಾಯಿದ್ದೆ. ರೀಲ್ಸ್ ಮಾತ್ರ ಅಲ್ಲ. ಯಾರ್ಯಾರಿಗೆ RCB ಅಂದರೆ ಇಷ್ಟ? ಹಾಂ, ಸೊ RCBಗೆ ದೊಡ್ಡ ಫ್ಯಾನ್ ಆಗಿದ್ದೆ ನಾನು. ಹೆಂಗಂದರೆ RCB ಕಪ್ ಗೆಲ್ಲಬೇಕು, ಅದೊಂದೇ. ಇವಾಗ RCB ಕಪ್ ಗೆದ್ರೇ ನನಗೇನೋ ಇದ್ದಂಗೆ, ಆ ಥರ ನನ್ನ ಮನಸ್ಸು. RCB ಬರೀ ಕಣದಲ್ಲೂ RCB ಅದೆಲ್ಲ ಹೇಳ್ತಾಯಿದ್ರಿ ತಾನೇ. ಸೊ ಆ ಥರ ನನ್ನ ಮೈಂಡಲ್ಲಿ ಕೂಡ ಬರೀ RCBನೇ ಇತ್ತು ಅವಾಗ. ನನಗೆ ಆ್ಯಕ್ಚುಲಿ RCB ನಾಲೆಡ್ಜ್ ಇಲ್ಲ. ನನ್ನ ಮನೇಲಿ ನಾನು ಬಂದಿದ್ದು, ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ಲು ಬಾಯ್ಸ್ ಜೊತೆನೇ ನಾನು ಇದ್ದಿದ್ದು 12th ಸೊ ಅವ್ರ ಜೊತೆ ಇದ್ದಾಗ ಈ RCB ಅನ್ನೋದು ಒಂಥರ ಎಲ್ಲೋದ್ರೂ ಆ ಒಂದು ಫ್ರೆಂಡ್ಸು, ಆ ಲಾಯಲ್ಟಿ, ಆ ಒಂದು ಟೀಮ್ಗೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆನೇ ಇರ್ತಾಯಿದ್ದೆ. ಆದರೆ ನಾನು ಅವಾಗೆಲ್ಲ ಏಸಪ್ಪಾಗ ಒಂಚೂರು ವ್ಯಾಲ್ಯೂನೇ ಕೊಟ್ಟಿರಲಿಲ್ಲ. ಆಮೇಲೆ ಬಿಗ್ ಬಾಸು,
ಸೀರೀಸ್ ನೋಡೋರಂದರೆ ನಂಗೆ ಆಗ್ತಾ ಇರಲಿಲ್ಲ, ಈ ಹುಡುಗಿರ್ ಸೀರೀಸ್ ನೋಡೋ ಅದು ಏನೈತೆ ಸೀರೀಸಲ್ಲಿ ಅಂತ ಅಂದ್ಕೊಳ್ತಾ ಇದ್ದೆ. ಒಂದಿನ ನಾನೇ ಸೀರೀಸ್ಗೆ ಅಡಿಕ್ಟ್ ಆದೆ. ಹೆಂಗಂದರೆ ಈ 10th ಸ್ಟ್ಯಾಂಡರ್ಡ್ ಮುಗಿದ್ಮೇಲೆ 10th ಕೊರೋನಾ ಟೈಮು, 10th ಮುಗಿದ ಮೇಲೆ ಅಷ್ಟು ದಿನ ಲೀವ್ ಇತ್ತು. ಯಾವುದೋ ಒಂದು ಸೀರೆ ನೋಡೋಕೆ ಹೋಗ್ಬಿಟ್ಟು ಕೆ ಡ್ರಾಮಾಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಸೀರೀಸ್ ಮುಗಿಸೋದು, ಎಪಿಸೋಡ್ ಮುಗಿಸಿ ನೋಡೋದು, ಫ್ರೀ ಫೈರ್ ಆಡೋದು, ಫ್ರೀ ಫೈರ್ ಸೀರೀಸ್ ಇದೆರಡನ್ನೂ ಹೆಂಗೆ ಇಟ್ಕೊಂಡಿದ್ದೆ ಅಂದರೆ ಮಮ್ಮಿ ಇಲ್ಲ ಅಂದರೆ ಕೆಲಸ ಮಾಡೋದು, ಅದನ್ನು ಸೀರೀಸ್ ನೋಡುವಾಗ ಹಿಂಗೆ ಎತ್ಕೊಂಡು ಹೋಗೋದು, ಪಾತ್ರೆ ಇಟ್ಬಿಟ್ಟು ಪಾತ್ರೆ ತೊಳ್ಕೊಂಡು ಇದನ್ನು ನೋಡೋದು ಸೀರೀಸು. ಹಂಗೆ ಅಡಿಕ್ಟ್ ಆಗಿದ್ದೆ. ಮನೇಲಿ ಎಲ್ಲರೂ ಮಲಗಿರೋವಾಗ ನಾನು ಸೀರೀಸ್ ನೋಡ್ಕೊಂಡಿರ್ತಾ ಇದ್ದೆ. ಹೆಂಗಂದರೆ ಅವರ ಒಂಚೂರು ನಮ್ಮಮ್ಮ ಕಾಲ್ಗೆಜ್ಜೆ ಸೌಂಡ್ ಕೇಳಿಸಿದ್ರೆ ಮಲ್ಕೊಂಬಿಡೋದು, ಆ ಥರ ನಾಟಕ ಎಲ್ಲ ಮಾಡ್ತಾಯಿದ್ದೆ. ಆದರೆ ಇವಾಗ ಓಕೆನಾ, ನಾಟಕ ಹೆಂಗಂದರೆ ಎಲ್ಲರೂ ಎದ್ದೊಳ್ಳೋ ಟೈಮಲ್ಲಿ ನಾನು ಮಲ್ಕೊತಿದ್ದೆ, ಯಾಕಂದರೆ ಅವಾಗ ಲೀವ್ ಇತ್ತು. ಬೆಳಗ್ಗೆ ಬಯಸ್ಕೊತಿದ್ದೆ ಲೇಟಾಗಿ ಎದ್ದೇಳ್ತಿದ್ದೆ ಅಂತ, ಆದರೂ ಕೂಡ ಲೀವ್ ಇತ್ತಲ್ಲ, ನನ್ನ ಕಾಲ್ಗೆ ಮಲ್ಕೊಂಡ್ಬಿಡ್ತಾಯಿದ್ದೆ. ಕೆಲಸ ಅಂತೂ ಅರ್ಧ ಬರ್ಧ ಫಾಸ್ಟಾಗಿ ಮುಗಿಸ್ಬಿಡೋದು, ಸೀರೀಸು, ಇನ್ಸ್ಟಾಗ್ರಾಮ್ ಸೀರಿಯಲ್ಸು, ಬಿಗ್ ಬಾಸಲ್ಲಿ ಏನಂದರೆ ಅದು ಜಗಳ ಆಡೋದು ನೋಡೋದೇ ಒಂಥರ ಮಜಾ ಇರ್ತಾಯಿತ್ತು ನನಗೆ. ಅದೆಲ್ಲ ನನಗೆ ಸಖತ್ ಎಂಟರ್ಟೈನ್ ಕೊಡ್ತಾಯಿತ್ತು. ಆದರೆ ಒಂದಿನ ಹಿಂಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು, ಆದರೆ ನಾನು ಹೆವಿ ಬ್ಯಾಡ್ ವರ್ಡ್ಸ್ ಮಾತಾಡ್ತಾಯಿದ್ದೆ. 12th ಒಂದು ಬ್ಯಾಡ್ ವರ್ಡ್ ನನ್ನ ಬಾಯಲ್ಲಿ ಬರ್ತಾ ಇರಲಿಲ್ಲ. ನನ್ನ ಜೊತೆ ಇದ್ದಿದ್ದೆಲ್ಲ ಬಾಯ್ಸ್ ಕೂಡ ನನ್ನ ಮುಂದೆ ಬ್ಯಾಡ್ ವರ್ಡ್ಸ್ ಮಾತಾಡ್ತಾ ಇರಲಿಲ್ಲ. ಯಾಕಂದರೆ ಅವ್ರ ಹತ್ರ ನಾನು ಹಂಗೆ ಹೇಳ್ತಿದ್ದೆ, ಶಾಂತಂ ಪಾಪಂ ಅಂತ ಇದ್ದೆ ನಾನು 12th. ಯಾರನ್ನ ಬ್ಯಾಡ್ ವರ್ಡ್ಸ್ ಮಾತಾಡಿದ್ರೆ ಒಂದು ನೋಡಿಬಿಟ್ಟು ಶಾಂತಂ ಪಾಪಂ ಅಂತ ಹೇಳೋದು. ಆದರೆ ಡಿಗ್ರಿ ಲೈಫಿಗೆ ಬಂದಾಗ ಬಾಯ್ಸ್ ಫ್ರೆಂಡ್ಶಿಪ್ ಇಲ್ಲ, ಅಲ್ಲೆಲ್ಲ ನನ್ನ ತಂಗಿ ಥರನೇ ನೋಡ್ಕೊತಾ ಇದ್ರು. ಆದರೆ ಇಲ್ಲಿ ಬಂದಮೇಲೆ ಬಾಯ್ಸ್ ಫ್ರೆಂಡ್ಶಿಪ್ ಇಲ್ಲ, ಗರ್ಲ್ಸ್ ಫ್ರೆಂಡ್ಶಿಪ್. ಗರ್ಲ್ಸ್ ಕೆಟ್ಟವ್ರು ಅಂತಲ್ಲ, ಆದರೆ ಅವರು ಅಂದರೆ ನನ್ನ ಜೊತೆ ಇದ್ದವರೆಲ್ಲ ಹೆಂಗಿದ್ರಂದರೆ ಹೆಲ್ಪ್ ತೊಗೊಳ್ತಾಯಿದ್ರು, ಮತ್ತು ಹಿಂದೆಗಡೆ ಮಾತಾಡ್ತಾಯಿದ್ರು. ಆಮೇಲೆ ಹಿಂಗೆ ಮಾತಾಡ್ತಾ ಅವ್ರ ಜೊತೆ ಸೇರಿದಾಗ ಏನಾಯ್ತಂದರೆ, ಪವಿತ್ರ ಫನ್ ಮಾಡ್ತಾಳೆ, ಎಲ್ಲದ್ರಲ್ಲೂ ಎಂಟರ್ಟೈನ್ ಮಾಡ್ತಾಳೆ, ಆದರೆ ಇದೊಂದು ಪಾಯಿಂಟಲ್ಲಿ ನಾನು ಇಲ್ವಲ್ಲ ಅಂತ ನಾನೇ ಅವ್ರುಗಳು ಮಾತಾಡೋದು ನೋಡಿ ನಾನು ಕಲ್ತ್ಕೊಂಡೆ. ಬಟ್ ಅದಾದಮೇಲೆ ನಾನೇ ಜಾಸ್ತಿ ಹೇಳ್ಕೊಟ್ಟೆ. ನಾನು ಹೆಂಗೆ ಮಾತಾಡ್ತಿದ್ದೆ ಅಂದರೆ, ನನ್ನ ಮನೇಲಿ ನಾನು ಕಂಟ್ರೋಲ್ ಮಾಡೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಒಂದೊಂದು ದಿನ ಏನಾಗೋಗ್ತಿತ್ತು ಅಂದರೆ, ಬೈ ಮಿಸ್ಟೇಕಾಗಿ ಬ್ಯಾಡ್ ವರ್ಡ್ ಬಂದುಬಿಡ್ತಾಯಿತ್ತು, ಅದನ್ನು ಬೇರೆ ವರ್ಡಾಗಿ ಕನ್ವರ್ಟ್ ಮಾಡಿಬಿಡೋದು. ನನ್ನ ಮೈಂಡಲ್ಲಿ ಹೆಂಗಿತ್ತು ಅಂದರೆ, ಈ ಏನಾದರೂ ಒಂದು ಟಾಪಿಕ್ ಮಾತಾಡಿರ್ತಾರೋ ಅದು ನನ್ನ ಮೈಂಡಲ್ಲಿ ಬೇರೆ ಥರ ಅರ್ಥ ಆಗಿಬಿಟ್ಟಿರೋದು. ಫುಲ್ ಹೆಂಗೆ ತಪ್ಪಾಗಿ ತಿಳ್ಕೊಂಡು ಎಲ್ಲ ನಂಗೆ ನಗು, ಆದರೆ ಅದು ಕಾಮಿಡಿಯಾಗೆ ತಿಳ್ಕೊತಾ ಇದ್ದಿದ್ದು. ತುಂಬ ಕೆಟ್ಟ ಮಾತಾಡ್ತಾಯಿದ್ದೆ. ಆದರೆ ಕೆಟ್ಟ ಮಾತಾಡೋ ಹುಡುಗಿರಂದರೆ ನಂಗೆ ಮೊದಲು ಆಗ್ತಾ ಇರಲಿಲ್ಲ. ಆಮೇಲೆ ನಾನೇ ಆ ಗ್ಯಾಂಗಿಗೆ ಸೇರಿಬಿಟ್ಟೆ. ಸೊ ಈ ಥರ ಎಲ್ಲ ತುಂಬ ಗಲೀಜಾಗಿ ಮಾತಾಡಿಕೊಂಡು ಎಲ್ಲರ ಜೊತೆ, ಆದರೆ ಅದೆಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಇಷ್ಟ ಇತ್ತು. ಆ ಒಂದು ಯಾವ ಪಾಯಿಂಟಲ್ಲಿ ನಾನು ಇರಲಿಲ್ಲ, ಆ ಪಾಯಿಂಟ್ ಬಂದಮೇಲೆ ಆಲ್ಮೋಸ್ಟ್ ನನ್ನ ಫ್ರೆಂಡ್ ಸರ್ಕಲ್ ಜಾಸ್ತಿ ಆಯಿತು. ಅವ್ರಿಗೆ ಯಾರ್ಯಾರು ಬ್ಯಾಡ್ ವರ್ಡ್ಸ್ ಬರೋಲ್ಲ, ಬ್ಯಾಡ್ ವರ್ಡ್ಸ್ ಮಾತ್ರ ಅಲ್ಲ, ಏನೇನು ಮಾತಾಡಲ್ಲ, ಸೈಲೆಂಟಾಗಿರ್ತಾರೆ, ಇಂಟ್ರೋವರ್ಟ್ಸು, ಅವ್ರನ್ನೆಲ್ಲ ಕರ್ಕೊಳ್ಳೋದು, ಚೆನ್ನಾಗಿ ಮಾತಾಡೋದು, ಅವ್ರನ್ನೂ ಎಕ್ಸ್ಟ್ರೋವರ್ಟ್ ಮಾಡಿಬಿಡೋದು. ಆ ಥರ ನನ್ನ ಕಾಲೇಜಲ್ಲಿ ಹಂಗೆ ಇದ್ದಿದ್ದು ನಾನು. ಫುಲ್ ಮಾತಾಡಿಕೊಂಡು ಒಂಥರ ಏಸಪ್ಪಗೆ ವಿರುದ್ಧವಾಗಿದ್ದೆ. ಇನ್ನೊಂದು ಹೇಳ್ಬೇಕಂದ್ರೆ, ನನಗೆ ಫಾದರ್ ಲವ್ ಗೊತ್ತಿರಲಿಲ್ಲ, ತಂದೆ ದೇವರ ಲವ್ ಗೊತ್ತೇ ಇರಲಿಲ್ಲ. ಅಂದರೆ ಏಸಪ್ಪ, ಅದು ಕೂಡ ಏಸಪ್ಪ ಲವ್ ಹೆಂಗೆ ಗೊತ್ತಾಗುತ್ತೋ, ನನಗೋಸ್ಕರ ಒಬ್ಬರು ಸತ್ತಿದ್ದಾರೆ ಅಷ್ಟೇ. ಶಿಲ್ಬೆ ಅದಿ ಮಾಡುವಾಗಲ್ಲ ಚರ್ಚ್ ಫ್ರೆಂಡ್ಸ್ ಅವ್ರ ಜೊತೆ ಹಿಂದೆಗಡೆ ಹೋಗೋದು, ಆ ಶಿಲ್ಬೆ ಅದಿಯಲ್ಲೂ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ, ಆದರೂ ಕೂಡ ಹೋಗ್ಬಿಟ್ಟು ಸ್ವಲ್ಪ ಅಲ್ಲಿ ಚರ್ಚಲ್ಲಿ ಬಂದು ಆಲ್ಟರ್ ಸರ್ವಿಸ್ಗೆ ಲೀಡರ್. ಸೊ ನಮ್ಮಮ್ಮ ಬಂದ್ಬಿಟ್ಟು ಎಲ್ಲರೂ ಏನು ಹೇಳ್ತಾರೆ, ನಿಮ್ಮ ಮಗಳು ಎಷ್ಟು ಭಕ್ತಿ ಅವಳಿಗೆ. ನನಗೆ ಗೊತ್ತು ನನ್ನ ಭಕ್ತಿ ಹೆಂಗೈತೆ ಅಂತ, ಆದರೆ ನೋಡಿದವ್ರಿಗೆಲ್ಲ ಹೆಂಗೆ ಅನ್ಸ್ಬೇಕಂದ್ರೆ, ಅವಳಿಗೆ ಹೆವಿ ಭಕ್ತಿಯಪ್ಪ ಹಂಗೆ ಹೇಳ್ತಾ ಇದ್ರು. ಹೋಗೋದು ಚರ್ಚ್ ಹತ್ರ ಆಲ್ಟರ್ ಸರ್ವಿಸ್ಗೆ, ಆರತಿ ಇದಕ್ಕೆ ಪರಮಪ್ರಸಾದಾಗಿ ಹೋಗಿ ಆರತಿ ಮಾಡೋದು, ಮತ್ತು ಎಲ್ಲ ಮಾಸ್ ಟೈಮಿಂಗ್ಸಲ್ಲೆಲ್ಲ ಮಾಡೋದು ಎಲ್ಲ ಮಾಡ್ತಾಯಿದ್ದೆ. ಆದರೆ ನಾನು ಒಳಗಡೆ ಆಲ್ಟರ್ ಮೇಲೆ ನಿಂತ್ಕೊಳ್ಳೋ ಇದು ನನಗಿರಲಿಲ್ಲ. ಆ ಒಂದು ಪ್ಲೇಸ್ ನನ್ನಲ್ಲಿ ಅಷ್ಟು ಗಲೀಜಾಗಿದ್ದೀನಿ. ನೋಡೋರಿಗೆ ನಾನು ಒಳ್ಳೆ ಹುಡುಗಿ ಥರ ಕಂಡ್ರು, ಒಳಗಡೆ ನಾನು ಹಂಗಿಲ್ಲ, ನಾನು ಟೋಟಲಿ ಆಪೋಸಿಟ್ ಆಗಿದ್ದೀನಿ. ಇಡೀ ರಾತ್ರಿ ಮಲಗ್ತಾ ಇರಲಿಲ್ಲ, ಈ ಥರ ಎಲ್ಲ ಅಡಿಕ್ಟ್ ಆಗಿದ್ದೆ. ಅಂಥವಳಿಗೆ ಈ ಫ್ರೀಡಮ್ ರಿಟ್ರೀಟ್ ಬರೋದಕ್ಕೆ ಇನ್ನೊಂದೆರಡು ವಾರ ಮುಂಚೆ ಸೋ ಕಾಲ್ಡ್ ಫ್ರೆಂಡ್ಸ್ ನಂಗೆ ತುಂಬ ಇಷ್ಟ. ಅವ್ರಿಗೋಸ್ಕರ ನನ್ನ ಪರ್ಪಸ್ ಇತ್ತಲ್ಲ, ಫ್ರೆಂಡ್ಸ್ನ ಎಂಟರ್ಟೈನ್ ಮಾಡಬೇಕು, ಅವ್ರ ಜೊತೆ ಅವ್ರ ಜಾಲಿ ನನಗೆ ಇಂಪಾರ್ಟೆಂಟ್.
ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅನ್ನೋಳಿಗೆ ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂಥರ ನನ್ನ ಬಾಡಿ ಶೇಮಿಂಗ್ ಮಾಡೋದು. ಹೆಂಗಂದರೆ ನನ್ನ ಮುಂದೆಗಡೆ ಹೆಂಗಾದರೂ ಮಾತಾಡಲಿ, ನಾನು ಅದು ಫನ್ನಾಗಿ ತೊಗೊಂಡು ಪರವಾಗಿಲ್ಲ ಬಿಡು, ನನ್ನಿಂದ ಒಬ್ಬರು ನಗಿತಿದ್ದಾರಲ್ಲ, ನಗಿಯೋದು ಇಂಪಾರ್ಟೆಂಟ್ ಅಷ್ಟೇ ನಾನು ಅಂದ್ಕೊತಿದ್ದೆ. ಆದರೆ ಏನಾಯ್ತಂದರೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಇಬ್ಬರ ಜೊತೆ ಜಗಳ ಆಗಿದ್ದು. ಆ ಗ್ಯಾಂಗ್ ಹಂಗಂಗೆ ಎಲ್ಲ ಹುಡುಗಿರು ಒಂಥರ ಮಾಡಿಬಿಟ್ರು. ಅದಾದಮೇಲೆ ಯಾವ ಜಾಗದಲ್ಲಿ ನಾನು ಕೂತಿದ್ದೀನಿ ಆ ಜಾಗದಲ್ಲಿ ಏನು ಮಾಡಿದ್ರು, ಅವ್ರು ಏನು ಮಾಡಿದ್ರು ಬೇಜಾರಾಗ್ತಾ ಇರಲಿಲ್ಲ. ಅಲ್ಲೇನು ಮಾಡಿದ್ರು, ಆ ಬೆಂಚಲ್ಲಿ ಚಿಕ್ಕ ಮಖ, ದೊಡ್ಡ ಹೊಟ್ಟೆ, ಚಿಕ್ಕ ಕೈ ಕಾಲು, ಇದು ಡ್ರಾಯಿಂಗ್ ಮಾಡಿದರು. ನಮ್ಮ ಪೇರೆಂಟ್ಸ್ಗೂ ಅಷ್ಟು ಇಂಪಾರ್ಟೆನ್ಸ್ ಕೊಡಲಿಲ್ಲ. ಅವ್ರಿಗೂ ನಾನು ನಿಜ ಯಾವಾಗಲೂ ಅವ್ರಿಗೆ ಕೇರೇ ಮಾಡ್ತಾ ಇರಲಿಲ್ಲ. ಅವ್ರು ನನಗೋಸ್ಕರ ಏನು ಬೇಕಾದರೂ ನಾನು ಅವ್ರಿಗೂ ಎಷ್ಟು ಮಾಡ್ತಿದ್ರು ಅವರು, ಆದರೆ ನಾನು ಅದಕ್ಕೂ ಏನೂ ಕೇರ್ ಮಾಡ್ತಾ ಇರಲಿಲ್ಲ. ಫ್ರೆಂಡ್ಸ್ಗೋಸ್ಕರ ಅಷ್ಟೇ ಇತ್ತು ನನ್ನ ಲೈಫು. ಆದರೆ ಆ ಫ್ರೆಂಡ್ಸೇ ನನಗೆ ಹಿಂಗೆ ಮಾಡಿಬಿಟ್ರಲ್ಲ, ಅದು ನಾನು ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ಶೇರ್ ಮಾಡ್ಕೊಂಡ್ರೆ ನನಗೆ ಅವಮಾನ, ನಾನು ಇರೋದೇ ತಾನೇ ಅವ್ರು ಮಾಡಿದ್ದಾರೆ, ಆ ಥರ ನಂಗೆ ಫೀಲ್ ಆಗ್ತಾಯಿತ್ತು. ಆದರೆ ಇನ್ನೊಂದು ಸೈಡ್ ಏನಾಗ್ತಿತ್ತು ಅಂದರೆ, ಆದರೆ ಇಷ್ಟು ಚೆನ್ನಾಗಿ ಅವ್ರ ಜೊತೆ ಇದ್ನಲ್ಲ, ಅವ್ರಿಗೆ ಎಂಟರ್ಟೈನ್ ಎಲ್ಲಾದರೂ ಹೋಗ್ಬೇಕಂದ್ರೆ ಪವಿ ಇರಬೇಕಿಲ್ಲ ಅಂದರೆ ಪ್ಲ್ಯಾನ್ ಕ್ಯಾನ್ಸಲ್ ಅನ್ನೋರು ಈ ಥರ ಎಲ್ಲ ಅದು ಹೆಂಗೆ ಮಾಡೋಕ್ಕಾಗುತ್ತೆ, ಆ ಥರ ಎಲ್ಲ ನನಗೆ ತುಂಬ ಹರ್ಟ್ ಆಯಿತು. ಹರ್ಟ್ ಆಗೋದಕ್ಕಿಂತ ಇಲ್ದಿರೋ ವಿಷಯ ಎಲ್ಲ ನನ್ನ ಮೇಲೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಹೆಂಗಿತ್ತಂದರೆ ಟೋಟಲಿ ನನ್ನ ಕ್ಯಾರೆಕ್ಟರ್ ನನಗೆ ಅಸಹ್ಯ ಅನಿಸ್ತಾಯಿತ್ತು. ನಾನು ಈ ಥರ ಇದ್ದೀನಾ, ಆದರೆ ನಾನು ನಿಜವಾಗ್ಲೂ ಗಲೀಜಾಗೇ ಇದ್ದೆ. ಆದರೆ ಅವ್ರು ಹೇಳ್ತಾ ಇದ್ದಿದ್ದು ನೋಡಿ ನಾನು ಇನ್ನೂ ಗಲೀಜೇನೋ, ಅಂದರೆ ಗಲೀಜಂದರೆ ಅವಳು ಒಂಥರ ನನಗೆ ಒಂಥರ ಅಸಹ್ಯ ಆಗ್ತಿತ್ತು. ಏನಪ್ಪ ಈ ಥರ ಎಲ್ಲ ಅಂದ್ಬಿಟ್ರು, ಯಾರಿಗೋಸ್ಕರನೂ ಇರ್ದಿರಾ ಇವರು ಹಿಂಗೆ ಅಂದ್ಬಿಟ್ರಲ್ಲ ಅಂತ ನಂಗೆ ಹರ್ಟ್ ಆಯಿತು. ಆ ಟೈಮಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ಕಳಿಸಿದ ಮೇಲೆ ಗೊತ್ತಿಲ್ದಿರ ಬೈ ಮಿಸ್ಟೇಕಾಗಿ ಫ್ರೀಡಮ್ ರಿಟ್ರೀಟ್ಗೆ ರಿಜಿಸ್ಟರ್ ಮಾಡಿಬಿಟ್ಟಿದ್ದೀನಿ. ಆದರೆ ಆವಾಗ ನಂಗೆ ಏನಂದರೆ ನಮ್ಮ ಚರ್ಚಲ್ಲಿ ಇನ್ನೊಂದು ಫೆಸ್ಟು, ಮಲಾಕ್ ಫೆಸ್ಟ್ ಅಂತ, ಅಲ್ಲೇನಂದರೆ ಇದೆ ಮೂವಿ ಸಾಂಗ್ಸ್ ಆಡೋದು, ಸಿಂಗಿಂಗಲ್ಲಿ ನಾನಿದ್ದೆ. ಕಾಲೇಜಲ್ಲೂ ಅಷ್ಟೇ, ಏನಾದರೂ ಒಂದು ವರ್ಡ್ ಮಾತಾಡಲಿ ಅದಕ್ಕೊಂದು ಸಾಂಗು ಚಕ್ಕಂದು ನೆನಪಾಗೋದು, ಅದಕ್ಕೆ ರಿಲೇಟ್ ಮಾಡಿ ಒಂದು ಹಾಡಾಡೋದು, ಏನೇ ಒಂದು ಸಿಚುವೇಶನ್ ಬರಲಿ ಅದಕ್ಕೊಂದು ಹಾಡಾಡೋದು, ಆ ಥರ ಮಾಡ್ತಾಯಿದ್ದೆ. ಸೊ ಅಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಇದ್ದೆ, ಯಾಕಂದರೆ ನನ್ನ ಫ್ರೆಂಡ್ಸ್ ಜೊತೆ ಇರ್ಬೋದಲ್ಲ ಅನ್ನೋ ಒಂದಿದ್ರಲ್ಲಿ ನಾನು ಅಲ್ಲಿ ಹೋಗಿದ್ದೆ. ಆದರೆ ಅಲ್ಲಿ ಹೋಗಬೇಕು ಅಂತ ಆಸೆ ಇತ್ತು. ಅಷ್ಟರಲ್ಲಿ ನನ್ನ ಫ್ರೀಡಮ್ ರಿಟ್ರೀಟಿಗೆ ತಳ್ಳಿಬಿಟ್ರು. ನನಗೆ ಇಂಟ್ರೆಸ್ಟೇ ಇರಲಿಲ್ಲ, ಒಂಚೂರು ಇಂಟ್ರೆಸ್ಟ್ ಇರಲಿಲ್ಲ. ಹೆಂಗಂದರೆ ಈ ಫಸ್ಟ್ ಸಂಡೇ ರಿಟ್ರೀಟಲ್ಲೆಲ್ಲ ಮೈಲ್ಸಂದ್ರಲ್ಲಿ ಪ್ರೇಯರ್ ಆಗುತ್ತೆ, ನಂಗೆ ಕರೀತಿದ್ರು. ನಾನು ಹೆಂಗೆ ಹೇಳ್ತಿದ್ದೆ ಅಂದರೆ, ಮಮ್ಮಿ ನಾಳೆ ಎಕ್ಸಾಮ್ ಐತೆ ಮಮ್ಮಿ, ಎಕ್ಸಾಮ್ ಇರ್ತಾ ಇರಲಿಲ್ಲ ಮಮ್ಮಿ, ನಾನು ಅಸೈನ್ಮೆಂಟ್ ಬರಿಬೇಕು ಮಮ್ಮಿ, ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಎಷ್ಟು ನಾಟಕಗಳು ಮಾಡ್ತಾಯಿದ್ದೆ ಅಂದರೆ, ಮಮ್ಮಿ ಇವತ್ತು ಬಟ್ಟೆ ಎಲ್ಲ ಹೋಗಿತೀನಿ ನೀನು ಹೋಗ್ಬಿಟ್ಟು ಬಾ, ಏನಾದರೂ ಒಂದು ರೀಸನ್ ಹೇಳ್ಬಿಟ್ಟು ಕಳಿಸ್ಬಿಡೋದು ಮಮ್ಮಿನ. ಒಂದು ಸರಿನೂ ನಾನು ಹೋಗಿಲ್ಲ. 2020 ಫಸ್ಟ್ ಸಂಡೇ ರಿಟ್ರೀಟ್ ಜಾನ್ವರಿ 1 ಒಂದು ಸರಿ ಹೋಗ್ಬಿಟ್ಟು ಆಚೆಗಡೆ ಕೂತ್ಕೊಂಡು ನಾನು ರೀಲ್ಸ್ ಮಾಡ್ಕೊಂಡು ಕೂತಿದ್ದೆ. ಒಳಗಡೆ ಕೂಡ ಹೋಗಿಲ್ಲ ನಾನು. ಆ ಒಂದು ತಲೆನೋವ್ತಾಯಿತ್ತು ನನಗೆ, ಅವರು ಪ್ರೇಸ್ ಮಾಡ್ತಾಯಿದ್ದಿದ್ದು ನನಗೆ ತಲೆನೋವ್ತಾಯಿತ್ತು. ಏನು ಇವರಲ್ಲ ಸಂಡೇ ಆದರೆ ಎಲ್ಲರೂ ಆಚೆ ಹೋಗ್ಬಿಟ್ಟು ಹೆಂಗೆ ಎಂಜಾಯ್ ಮಾಡ್ಬೋದು, ಆದರೆ ಇವರೇನಪ್ಪ ಈ ಥರ ಬಂದು ಒಂದು ಗ್ಯಾದರಿಂಗ್ ಮಾಡಿಕೊಂಡು ಪ್ರೇಯರೆಲ್ಲ ಮಾಡ್ತವ್ರೆ ಅಂತ ಅಂದ್ಬಿಟ್ಟು ನನಗೆ ಒಂಥರ ಆಗ್ತಾಯಿತ್ತು. ಆವಾಗ ನನ್ನ ರಿಟ್ರೀಟಿಗೆ ಕಳಿಸ್ಬಿಟ್ರು. ಹೋಗುವಾಗ ನಾನು ನಮ್ಮಮ್ಮಗೆ ಒಂದು ಹತ್ಕೊಂಡು ಹೇಳಿದೆ, ನನ್ನ ಫ್ರೆಂಡ್ನೂ ಕರ್ಕೊಂಬಂದ್ಬಿಟ್ಟೆ, ಇನ್ನೊಬ್ಬ ಹುಡುಗಿನ. ಹೋಗೋಗಿ ಹತ್ಕೊಂಡು ನೀನೇನ ಮಮ್ಮಿ, ನಾನು ಹೋಗ್ಬಿಟ್ಟು ಬಂದಮೇಲೆ ನಾನು ನಿಜವಾಗ್ಲೂ ನಾನು ಹಿಂಗೆ ಇರ್ತೀನಿ, ನಾನೇನು ಚೇಂಜ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೋದೆ. ಫಸ್ಟ್ ಡೇ ನನಗೇನು ಫ್ರೀಡಮ್ ಸಿಗಬೇಕಂದ್ರೆ ಮುಂದೆ ಬನ್ನಿ ಅಂತ ಹೇಳಿದ್ರು. ನನಗೆ ಲಾಸ್ಟ್ ಬೆಂಚ್ ಅಂದ್ರೇ ಇಷ್ಟ, ಫ್ರಂಟ್ ಅಂದ್ರೇ ಅಲರ್ಜಿ ನನಗೆ. ಆದರೂ ಕೂಡ ಕರೆದ್ರ ಒಂದು 2-3 ಸರಿ ರಿಪೀಟ್ ಮಾಡ್ತಾನೆ ಇದ್ದರು. ಹಿಂದೆಗಡೆ ಕೂಡ ನಾನು ಒಬ್ಬಳೇ ಇದ್ದಿದ್ದಲ್ಲಿ. ಸೊ ಮುಂದೆಗಡೆ ಬಂದು ಕುತ್ಕೊಂಡ್ಮೇಲೆ ಫಸ್ಟ್ ಡೇ ಏನೋ ನನಗೆ ಪ್ರೇಸ್ ಎಲ್ಲ ಥ್ಯಾಂಕ್ ಯು ಜೀಸಸ್ ಅದೆಲ್ಲ ಹೇಳಕ್ಕೆ ಬರ್ತಾಯಿತ್ತು. ಯಾಕಂದರೆ ನಮ್ಮಮ್ಮ ಪ್ರೇಯರ್ಗೆಲ್ಲ ಹೋಗ್ತಿದ್ರಲ್ಲ, ಬ್ರದರೆಲ್ಲ ಮನೆಗೆ ಬರ್ತಿದ್ರು. ಸೊ ಅವರೆಲ್ಲ ಬಂದಾಗ ಅವಾಗ ಕೂಡ ಅಷ್ಟೇ ಏನು ನಾಟಕ ಮಾಡ್ತಿದ್ವು ಅಂದರೆ, ಪವಿತ್ರ ಅಂದರೆ ಸಖತ್ ಭಕ್ತಿ. ಹೆಂಗಂದರೆ ಅವಳು ಬಂದು ಕುತ್ಕೊಂಡ್ರೆ ನಂಗೆ ಹೇಳ್ತಾರೆ ಇವಾಗ ಬ್ರದರ್ ಏನಂದರೆ, ನಿನ್ನ ನೋಡಿದ್ರೆ ನಂಗೆ ಒಂಥರ ಖುಷಿ ಆಗ್ತಾಯಿತ್ತು ಅಂದರೆ, ಆದರೆ ನನ್ನ ಆ್ಯಕ್ಟಿಂಗು ಅದು ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಂತ. ಅದೇ ನಿಜ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಡಬ್ಬಲ್ ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ ಅಂದರೆ, ಲಾಸ್ಟ್ ಮೂಮೆಂಟಿಗೆ ಬರ್ತಾಯಿದ್ದೆ ನನ್ನ ಮನೆಗೆ. ಹೆಂಗಂದರೆ ಇನ್ನೇನು ಪ್ರೇಯರ್ ಮುಗಿಯುತ್ತಾ, ಹಾಂ ಸರಿ ಇವಾಗ ಹೋಗ್ಬಿಟ್ಟು ಆ ಒಂದು ಲಾಸ್ಟ್ ಸಾಂಗ್ ಇರುತ್ತಲ್ಲ, ಆ ಸಾಂಗಲ್ಲಿ ನಂಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ. ಆ ಲಾಸ್ಟ್ ಮೂಮೆಂಟ್ಗೆ ಹೋಗ್ಬಿಟ್ಟು ಅದೊಂಥರ ರಿಯಲಾಗಿ ಸ್ವಲ್ಪ ಭಕ್ತಿ ಬರ್ತಾಯಿತ್ತು. ನಾಟಕ ಫುಲ್ಲಲ್ಲ, ಆ ಒಂದು ಸ್ವಲ್ಪ ಭಕ್ತಿಯಲ್ಲಿ ಕಣ್ಣು ಮುಚ್ಕೊಂಡು ಪ್ರೇ ಹಾಡು ಆಡ್ತಾಯಿದ್ದೆ. ಅದಾದಮೇಲೆ ಹಾಡು ಮುಗಿಸಿದ ತಕ್ಷಣ ಎಲ್ಲ ಮಾತಾಡ್ಬಿಟ್ಟು ಹೋಗ್ಬಿಡೋದು. ಎಷ್ಟು ನಾಟಕ ಮಾಡ್ತಾಯಿದ್ದೆ ಅಂದರೆ, ನಾನು ಟೋಟಲಿ ಅವ್ರ ಕಣ್ಗೆಲ್ಲ ಅದೇ
ಹೆಂಗಿದ್ದೆ ಅಂದರೆ ಒಂಥರ ಡಿಫ್ರೆಂಟ್. ನಮ್ಮ ಮನೇಲಿ ನಮ್ಮ ತಮ್ಮದಿರಿಬ್ಬರಿದ್ದಾರೆ, ನಮ್ಮಮ್ಮ ನಮ್ಮಪ್ಪ. ಸೊ ನಮ್ಮಮ್ಮ ಅವರೆಲ್ಲ ಏನು ಹೇಳ್ತಾಯಿದ್ರು, ನಿನ್ನ ತಮ್ಮ ಅನ್ನೋ ದೇವ್ರು ಆರಿಸ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು. ನಾನು ಅಮ್ಮ ಫಸ್ಟ್ ಅವನ್ನ ಆರಿಸ್ಕೊಂಡಿದ್ದಾರೆ, ಸದ್ಯ ಬೈ ಮಿಸ್ಟೇಕಾಗೂ ನನ್ನ ಆರಿಸ್ಕೊಂಡಿಲ್ವಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಆ ಫ್ರೀಡಮ್ ರಿಟ್ರೀಟ್ಗೆ ನಾನು ಒಬ್ಬಳನ್ನೇ ಕಳಿಸಿದ್ರು. ಹೋದೆ, ಸೆಕೆಂಡ್ ಡೇ ಆಯಿತು. ನನಗೆ ರಿಟ್ರೀಟಲ್ಲಿ ಹೆವಿ ನಿದ್ದೆ ಬರ್ತಾಯಿತ್ತು. ಯಾಕಂದರೆ ಅದು ಹೆಂಗೆ ಮನೆಯಲ್ಲಂತೂ ರಾತ್ರಿ ಎಲ್ಲ ಸೀರೀಸ್ ನೋಡ್ಕೊಂಡು ಇರ್ತಾಯಿದ್ನಲ್ಲ, ಹೆವಿ ನಿದ್ದೆ ಬರ್ತಾಯಿತ್ತು. ಆದರೆ ಅವತ್ತು ದಿನ ಏನಾಯ್ತಂದರೆ, ನಾನು ಬಂದು ಹಿಂದೂ ಫ್ಯಾಮ್ಲಿಯಿಂದ ಬಂದಿರೋದು. ಸೊ ನಾನು ಆದರೆ ಆವಾಗಲಿಂದನೂ ನಂಗೆ ನಮ್ಮಮ್ಮ ಏನು ಹೇಳ್ಕೊಡ್ತಿದ್ದೆ ಅಂದರೆ ಏಸಪ್ಪ. ಅವ್ರು ಹೇಳೋ ಮಾತಿಗೆ ಮಾತ್ರ ನಂಗೆ ಏಸಪ್ಪ ಅನ್ನೋ ವರ್ಡ್ ಗೊತ್ತು, ಜೀಸಸ್ ಅಷ್ಟೇ ಗೊತ್ತು. ಅವರು ಏನಾದರೂ ತಗಲಿದ್ರೆ ಏಸಪ್ಪ, ಅದು ಆವಾಗಿಂದ ಅಭ್ಯಾಸ ಆಗಿಬಿಟ್ಟಿತ್ತು ನನಗೆ. ಅದೊಂಥರ ಮಂತ್ರ ಥರ. ಎಲ್ಲಿ ಹೇಳಿದ್ರು ಏಸಪ್ಪ ಏಸಪ್ಪ ಅಂದರೆ ಅದು ನನ್ನ ಮನಸ್ಸಿಂದ ಒಂದಿನೂ ಹೇಳಲಿಲ್ಲ. ಯಾವಾಗ ಏಸಪ್ಪ ನೆನಪಾಗ್ತಿದ್ದಂದರೆ ಅದೇ ಈ ಫ್ರೆಂಡ್ಸ್ ಎಲ್ಲ ನನಗೆ ಹೆವಿ ಟೆನ್ಷನ್ ಕೊಡ್ತಾಯಿದ್ರಲ್ಲ, ಆ ಟೈಮಲ್ಲಿ ಮಾತ್ರ ನನಗೆ ಏಸಪ್ಪ ನೆನಪಾಗ್ತಾಯಿದ್ದಿದ್ದು. ಹೆಂಗಂದರೆ ಏಸಪ್ಪ ಹಿಂಗೆಲ್ಲ ಆಗ್ತೈತೆ ಏಸಪ್ಪ, ಏನು ಮಾಡೋದು ನನಗೆ ಗೊತ್ತಿಲ್ಲ. ಏಸಪ್ಪಗೆ ಏನು ಫೀಲ್ ಆಗ್ತಾಯಿತ್ತು ಆ ಟೈಮಲ್ಲಿ. ಬರೀ ಕಷ್ಟ ಬಂದಾಗ ಹೋಗ್ಬಿಡೋದು ಟೆರೆಸ್ಗೆ ಕುತ್ಕೊಂಡು ಹತ್ಕೊಂಡು ಏಸಪ್ಪ ಹಿಂಗಾಯ್ತು ಹಂಗಾಯ್ತು ಅಂತೆಲ್ಲ ಹೇಳೋದು. ಯಾರಿಗೂ ನಾನು ಅಳೋದು ನಾನು ಯಾರಿಗೂ ನೋಡೋಕೆ ನನಗಿಷ್ಟ ಇಲ್ಲ ಬೇರೆಯವ್ರ ಮುಂದೆ ಹೇಳೋಕ್ಕೆ. ಯಾವಾಗೂ ಪವಿತ್ರ ನೋಡಿದ್ರೆ ನಕ್ಕೊಂಡೇ ಇರಬೇಕು. ನನ್ನ ನೋಡಿದ್ರೆ ನನಗೇನು ಕಷ್ಟ ಇದೆ ಅಂತಲೇ ಅನಿಸ್ಬಾರ್ದು. ಅವಳು ನಗಿತಾ ಇರಬೇಕು, ಬೇರೆಯವ್ರಿಗೂ ನಗಿಸ್ತಾ ಇರಬೇಕು. ಇದೇ ನನ್ನ ಮೈಂಡಲ್ಲಿ ಇದ್ದಿದ್ದು. ಅದು ಎಷ್ಟು ಕೆಟ್ಟ ವಿಷಯ ಇಟ್ಕೊಂಡು ಕೂಡ ಪರವಾಗಿಲ್ಲ, ಅವ್ರು ನಗಿಬೇಕು, ಆ ಥರನೇ ಇದ್ದಿದ್ದು. ಅಳೋದು ನಾನು ಯಾರಿಗೂ ನೋಡೋಕೆ ನಾನು ಅಳೋದು ಯಾರೂ ನೋಡಬಾರ್ದು, ಇದೇ ನನ್ನ ಮೈಂಡಲ್ಲಿ ಇರ್ತಾ ಇದ್ದಿದ್ದು. ಆದರೆ ಮನೇಲಿ ಜಾಸ್ತಿ ಹೇಳ್ತಾ ಇದ್ದೆ. ಮೇಲೆ ಹೋಗ್ಬಿಟ್ಟು ಟೆರೆಸ್ ಮೇಲೆ ಕುತ್ಕೊಂಡು ಏಸಪ್ಪ ಹತ್ರ ಹತ್ಕೊಂಡು ಏಸಪ್ಪ ಹಂಗಾಯ್ತು ಹಿಂಗಾಯ್ತು ಅನ್ನೋದು ಒಂದು ಸ್ವಲ್ಪ ಸಮಾಧಾನ ಆಗೋದು. ಮಮ್ಮಿನ ಬಂದು ಮಮ್ಮಿ ನೋಡಮ್ಮ ಎಷ್ಟು ನಾನು ಹೇಳ್ತಾ ಇರಲಿಲ್ಲ ಅಮ್ಮ ಫ್ರೆಂಡ್ಸ್ಗೋಸ್ಕರ ಅಷ್ಟು, ಇವಾಗೇ ಗೊತ್ತಾಗ್ತಾ ಇರೋದು ನಮ್ಮಮ್ಮಗೆ. ಕಾಸು ಇಸ್ಕೊಂಡು ಹೋಗ್ತಾಯಿದ್ದೆ ಅದೆಲ್ಲ. ಆದರೆ ಬರೋದು ಮಮ್ಮಿ ಹತ್ರ, ಹಿಂಗಂದ್ರಮ್ಮ ಹಂಗಂದ್ರೆ ನಮ್ಮಮ್ಮ ಸಮಾಧಾನ ಮಾಡೋದು. ಬಿಡೆ ನೀನು ಪರವಾಗಿಲ್ಲ ಬಿಡು, ಏನು ಟೆನ್ಷನ್ ತೊಗೊಬೇಡ, ಅವ್ರು ಬರ್ತಾರೆ, ನೀನು ಕೂಡ ಅಲ್ಲಿ ಹೋಗಿ ಸೈಲೆಂಟಾಗಂತೂ ಕೂತ್ಕೊಳಲ್ಲ, ನೀನೇ ಹೋಗಿ ಮಾತಾಡ್ಸ್ತೀಯ. ನಾನೇ ಹೋಗಿ ಮಾತಾಡ್ಸಿದ್ದು ಕೊನೆಗೆ. ಅಂದರೆ ನಮ್ಮಮ್ಮ ಹೆಂಗೆ ಹೇಳೋದ್ರೆ ನನ್ನ ಬಗ್ಗೆ ಗೊತ್ತಲ್ಲ, ಬಿಡು ಟೆನ್ಷನ್ ತೊಗೊಬೇಡ ಬರ್ತಾರೆ ಬಿಡು ಹಂಗೆ ಹೇಳ್ತಾಯಿದ್ರು ನನಗೆ. ನನ್ನ ಅಳು ಅವಾಗ ಸ್ವಲ್ಪ ಸಮಾಧಾನ ಆಗಿಬಿಟ್ಟು ಮತ್ತೆ ಹೋಗ್ತಾಯಿದ್ದೆ. ನೆಕ್ಸ್ಟ್ ಡೇ ನಾನೇ ಹೋಗ್ಬಿಟ್ಟು ಒಂಚೂರು ಮರ್ಯಾದೆ ಇಲ್ದಿರ ಹೋಗ್ಬಿಟ್ಟು ಸಾರಿ ನಾನು ಮಾಡಿದ್ರು ಮಾಡಿಲ್ಲೂ ನಾನೇ ಹೋಗಿ ಫನ್ ಮಾಡ್ಕೊಂಡು ಮಾತಾಡ್ಕೊಂಡು ಸೈಲೆಂಟಾಗಿರ್ತಾಯಿದ್ದೆ. ಆದರೆ ಈ ಒಂದು ಡ್ರಾಯಿಂಗು ನಂಗೆ ತುಂಬ ಹರ್ಟ್ ಆಗಿತ್ತು. ಸೆಕೆಂಡ್ ಡೇ ರಿಟ್ರೀಟಲ್ಲಿ ಟಾಕ್ ನಡೀತಿತ್ತು, ಸಿಜ್ಜು ಬ್ರದರ್ ಟಾಕು. ನಾನು ಕೇಳಿಸ್ಕೊತಾ ಇರಲಿಲ್ಲ. ನಾನೇನೋ ಯೋಚನೆ ಮಾಡ್ತಾಯಿದ್ದೆ, ಏನು ಟಾಪಿಕ್ ಮಾತಾಡ್ತಾಯಿದ್ರು ಅಂತ ಕೂಡ ಗೊತ್ತಿರಲಿಲ್ಲ ನನಗೆ. ಏನೋ ಯೋಚನೆ ಮಾಡ್ತಾಯಿದ್ದೆ, ಏನಂದರೆ ಈ ಥರ ನಾನು ನಮ್ಮ ಅಕ್ಕವ್ರಿಗೆಲ್ಲ ಏನು ಹೇಳ್ಕೊಡ್ತಾಯಿದ್ದೆ ಗೊತ್ತಾ, ಅಕ್ಕ ಇವಾಗ ನಮ್ಮ ಫ್ಯಾಮ್ಲಿಯಲ್ಲಿ ಇವಾಗೆಲ್ಲ ನಾವು ದೇವಸ್ಥಾನಕ್ಕೆ ಹೋದರೆ ಕಣ್ಣು ಮುಚ್ಕೊಂಡು ಕೈಗೆ ಜೋಡಿಸ್ಕೊಂಡು ಕಣ್ಣು ಮುಚ್ಕೊಂಡು ಮನಸ್ಸಲ್ಲಿ ಏಸಪ್ಪ ಅಂದ್ಕೊಂಡು ಪ್ರೇ ಮಾಡು. ಏಸಪ್ಪ ಅಂದರೆ ನಂಗೆ ಪಕ್ಕ ಸ್ವರ್ಗ ಅಂತ ಅಂದ್ಕೊಂಡೆ. ಅದೌದು, ಆದರೆ ಆವಾಗೇ ಸ್ವರ್ಗ ಸಿಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಹೋಗ್ಬಿಟ್ಟು ಕಣ್ಣು ಮುಚ್ಕೊಂಡು ನೀನು ಏಸಪ್ಪ ಸಾರಿ ಅಪ್ಪ ನಿನ್ನ ಹತ್ರನೇ ಮಾತಾಡ್ತಾ ಇದ್ದೀನಿ, ಹಿಂಗೆ ಮಾತಾಡಕ್ಕ ಅಂತ ನಾನು ಹೇಳ್ಕೊಟ್ಬಿಟ್ಟು ನಾನು ಹಂಗೆ ಮಾಡ್ತಾಯಿದ್ದೆ. ಅದನ್ನ ಯೋಚನೆ ಮಾಡ್ಕೊಂಡು ಹಿಂಗೆ ಮಾಡೋದು ತಪ್ಪಾ ಕರೆಕ್ಟಾ ಅಂತ ಯೋಚನೆ ಮಾಡ್ತೀನಿ. ಸಡನ್ನಾಗಿ ಸಿಜ್ಜು ಬ್ರದರ್ ಏನಂದರು, ಸ್ವಲ್ಪ ಬುದ್ಧಿವಂತರಿದ್ದಾರೆ, ಕಲ್ಗಳ ಮುಂದೆ ಹೋಗಿ ಬೇರೆ ಇದ್ರಕ್ಕೆ ಮುಂದೆ ಹೋಗ್ಬಿಟ್ಟು ಕೈ ಜೋಡಿಸ್ಕೊಂಡು ಅವ್ರ ಬಗ್ಗೆ ಬೇಡ್ಕೊತಾರಂತೆ, ಅದು ವ್ಯಭಚಾರಕ್ಕೆ ಸಮಾನ ಅಂತ ಅಂದ್ಬಿಟ್ರು. ನಾನು ವ್ಯಭಚಾರನ ಏನಿದಲ್ಲ, ನಂಗೊಂಥರ ಕೈ ಜೋಡಿಸ್ಕೊಂಡು ಕಣ್ಣು ಮುಚ್ಕೊಂಡು ಪ್ರೇ ಮಾಡಿದೆ ವ್ಯಭಚಾರನ ಏನಿದು ಅಂತ ನಂಗೆ ಫುಲ್ ಟೆನ್ಷನ್ ಆಗೋಯ್ತು. ಆಮೇಲೆ ಅವ್ರು ಇನ್ನೊಂದು ಹೇಳಿದ್ರು, ಇವಾಗ ನೀವು ಇಲ್ಲೋದೆಲ್ಲ ಯೂತ್ಸೇ, ನಾನು ನಿಮ್ಗೊಂದು ಎಕ್ಸಾಮ್ ಹೇಳ್ತೀನಿ ಕೇಳಿ. ಅವ್ರು ಹೇಳುವಾಗ ನನಗೆ ಅದು ಮಾತ್ರ ಸೀರಿಯಸ್ಸಾಗಿ ಕೇಳಿಸ್ಕೊತಿದ್ದೀನಿ, ಯಾಕಂದರೆ ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ, ಸಡನ್ನಾಗಿ ಅದೇ ಟಾಕು. ಸರಿ ಆಯಿತು ಏನು ಹೇಳ್ತವ್ರು ಕೇಳಿಸ್ಕೊಳ್ಳೋಣ ಅಂತ ಕೇಳಿಸ್ಕೊತಿದ್ರೆ ಅವ್ರು ಹೇಳಿದ್ರು, ಇವಾಗ ನಿಮ್ಮ ಹಸ್ಬೆಂಡು ಅಂದ್ಕೊಂಡು ನೀವೇನಾದರೂ ಏನೋ ಒಂಥರ ಅವ್ರು ಹೇಳಿದ್ದು ಕ್ವಶನ್ ನನಗೆ ಏನೋ ಒಂಥರ ಹೇಳಿದ್ರು. ಅದು ನನಗೊಂದು ನಿಮಿಷಕ್ಕೋ ಇನ್ಮೇಲೆ ನಾನು ಹಿಂಗೆ ಮಾಡಲೇಬಾರ್ದಪ್ಪ, ವ್ಯಭಚಾರ ಸಮಾನತೆನೇ ನಾನು ಮಾಡಬಾರ್ದು ಅಂತ ಅಂದ್ಕೊಂಡು ನಾನಲ್ಲಿ. ಆದರೆ ಅದು ಫುಲ್ಲಾಗಿ ಕನ್ವಿಕ್ಟ್ ಆಗಿಲ್ಲ. ಏನಿದ್ರು ನೆಕ್ಸ್ಟ್ ಟೈಮ್ ಮತ್ತೆ ಅಲ್ಲೋದಾಗ ಮತ್ತೆ ಮಾಡ್ತೀನೇನೋ ಅಂತ ಅಂದ್ಕೊಂಡೆ. ಸೆಕೆಂಡ್ ಡೇ ಥರ್ಡ್ ಡೇ ಬಂತು, ರೂಮ್ಗೆ ಧ್ಯಾನ ಮಾಡೋಕ್ಕೆ ಕಳಿಸಿರಿ. ಇವಾಗೂ ಕೂಡ ರೂಮಿಗೆ ಧ್ಯಾನ ಮಾಡೋಕ್ಕೆ ಕಳಿಸಿದಾಗ ಫೋನ್ ನೋಡ್ಕೊಂಡಿರ್ತಿದ್ರಿ ತಾನೇ ಎಷ್ಟೊಂದು ಜನ. ಆದರೆ ನಾನು ಆ ರಿಟ್ರೀಟ್ ಇಷ್ಟ ಇಲ್ಲ ಫೋರ್ಸಿಂದ ಬಂದಿರೋದಕ್ಕೆ ರೂಮಿಗೆ ಹೋಗಿ ಕೂತ್ಕೊಂಡು ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದೆ. ನಾನು ನೋಡ್ದಿರಾ ನನ್ನ ಜೊತೆ ಇರೋರು ಪಾಪ ಅವರೆಲ್ಲ ಒಳ್ಳೆ ಹುಡುಗಿರು, ಅವ್ರನ್ನೆಲ್ಲ ಏನು ಮಾಡಿದೆ, ಬಿಗ್ ಬಾಸು ಈ ಸರಿ ಸ್ಯಾಟರ್ಡೇ ವೀಕೆಂಡ್ ಅಲ್ಲ, ಇವ್ರು ಹೋಗ್ತಾರಂತೆ ಅವ್ರು ಹೋಗ್ತಾರಂತೆ, ಅವರು
ನನ್ನ ಜೊತೆ ಎಲ್ಲರೂ ಹಿಂಗೆ ಕುತ್ಕೊಬಿಟ್ಟಿದ್ದಾರೆ, ಕುತ್ಕೊಂಡು ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ಆದರೆ ಪಾಪ ಅವ್ರು ಆಮೇಲೆ ನಾನೇ ಕೆಡಿಸಿದ್ದು ಆಯಿತಾ. ಆಮೇಲೆ ಮುಗೀತು. ನೆಕ್ಸ್ಟ್ ಏನಂದರೆ ಅವತ್ತಿನ ದಿನ ಬ್ರದರು ರೂಮ್ಗೆ ಹೋಗಿ ಧ್ಯಾನ ಮಾಡಿ ಸುಖಿಯಾಗಿ ಮಲಗಿ ಇದಾಗಿ ಎದ್ದು ಬನ್ನಿ ಅದೆಲ್ಲ ಹೇಳ್ತಾಯಿದ್ರು. ನಾನು ಸರಿ ಆಯಿತು ಹೋಗಿ ನಾ ಧ್ಯಾನ ಮಾಡೋಣ, ಧ್ಯಾನ ಎಲ್ಲ ಮಾಡಿಲ್ಲ ಅಷ್ಟೇ. ಅದು ಮಾಡ್ಕೊಂಡು ಅಂದರೆ ಬಿಗ್ ಬಾಸ್ ನೋಡ್ಕೊಂಡು ಕುತ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಆಯಿತು, ಹೋದ್ರಿ ಎಲ್ಲ ಧ್ಯಾನ ಮಾಡಿದ್ರಾ, ನಾನು ಹೋಮ್ವರ್ಕ್ ಕೊಟ್ಟಿದ್ದೆ ಮಾಡಿದ್ರಾ ಅಂದರು. ಎಲ್ಲರೂ ಎಸ್ ಅಂತವ್ರೆ. ಆದರೆ ನಾವು ನಿಜ ಯಾರು ಧ್ಯಾನ ಮಾಡಿಲ್ಲ, ಎಲ್ಲ ಎಸ್ ಅಂತವ್ರೆ. ಅಂದರೆ ಯಾರು ಅಂದರೆ ನನ್ನ ಜೊತೆ ಇದ್ದವರು. ಆಮೇಲೆ ಸರಿ ಆಯ್ತಂತ ಹೇಳ್ಬಿಟ್ಟು ಅವತ್ತಿನ ದಿನ ಕೂತಿದ್ದೀನಿ. ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಜೀಸಸ್ ಹೇಳುವಾಗ ಒಂಥರ ಜೋಶು. ಅವ್ರು ಹೇಳ್ಕೊಡ್ತವ್ರೆ, ನಾನು ಹೇಳಬೇಕು ಆ ಥರ ಕಣ್ಣು ಮುಚ್ಕೊಂಡು ಹೇಳ್ತಾಯಿದ್ದೆ. ಕಣ್ಣು ತಕ್ಕೊಂಡ್ರೆ ನಾನು ಎಲ್ಲರೂ ನೋಡ್ಕೊಂಡಿರ್ತೀನಿ. ಸೊ ಕಣ್ಣು ಮುಚ್ಕೊಂಡ್ರೆ ನಾನು ಯಾರನ್ನೂ ನೋಡಲ್ವಲ್ಲ ಅಂದ್ಕೊಂಡು ನಾನು ಕಣ್ಣು ಮುಚ್ಕೊಂಡು ಹೇಳ್ತಾಯಿದ್ದೆ. ಆವತ್ತಿನ ದಿನ ಏನಾಯ್ತು ಅಂದರೆ ಗ್ರೂಪ್ ಡಿಸ್ಕಷನ್ಗೆ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಗ್ರೂಪ್ ಡಿಸ್ಕಷನ್ 10 ಮೆಂಬರ್ಸ್ನ ಯೂತ್ಸ್ನ ಗ್ರೂಪ್ ಡಿಸ್ಕಷನ್ ಮಾಡೋಕ್ಕಂತ ಕಳಿಸಿದ್ರು. ಹೋಗಿದ್ದೀನಿ. ನನಗೆ ಹೋಗಿ ಕುತ್ಕೊಂಡಿದ್ದೀನಿ. ಎಲ್ಲರೂ ಕೇಳ್ತಾಯಿದ್ದಾರೆ ಏನು ಎಕ್ಸ್ಪೀರಿಯನ್ಸ್ ಆಯಿತು ಅಂತ. ನೋಡ್ತಾ ಇದ್ದೀನಿ ಒಬ್ಬನು ಹ್ಯಾಪಿನೆಸ್ಸು ಅಂತಾನೆ, ಒಬ್ಬ ಜಾಯ್ ಅಂತಾನೆ, ಒಬ್ಬ ಗ್ರೇಟ್ ಜಾಯ್ ಅಂತಾರೆ, ಒಬ್ಬೊಬ್ಬರು ಒಂದೊಂದು ಹೇಳಿ ಪೀಸ್ ಸಿಕ್ತಾ. ನನಗೇನು ಸಿಕ್ಕಿಲ್ವಲ್ಲ, ನನಗೆ ಏನಿದಲ್ಲ ಹಿಂಗೆ ಹೇಳ್ತವ್ರೆ ಪೀಸು ಜಾಯ್ ಅಂತ. ಏನಪ್ಪ ನಾನು 2 ಡೇಸಿಂದ ಅವ್ರ ಥರನೇ ಕುತ್ಕೊಂಡಿದ್ದೀನಲ್ಲ, ನನಗೆ ಯಾಕೆ ಏನೂ ಸಿಕ್ಕಿಲ್ಲ ಆ ಥರ. ನನಗೆ ಆರಾಧನೆ ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಮಾಡ್ತಾಯಿದ್ದೆ ಆರಾಧನೆ, ಅಂದರೆ ಫುಲ್ ಮನಸ್ಸಿಂದ ಅಲ್ಲ ಮಾಡ್ತಾಯಿದ್ದೆ. ಓಕೆ. ಆಮೇಲೆ ಪೀಸು ಗ್ರೇಟ್ ಜಾಯ್ ಅಂತೆಲ್ಲ ಹೇಳ್ತವ್ರು. ನನ್ನ ಕೇಳಿದಾಗ ಐ ಡ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿಥಿಂಗ್ ಅಂತಂದೆ. ಅವ್ರು ಇಟ್ಕೊಂಡು ನಾನು ನಿನ್ನ ಹತ್ರ ಬರ್ತೀನಿ, ಲಾಸ್ಟಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟಲ್ಲಿ ಟೈಮ್ ಆಯಿತು ಹೋಗ್ಬಿಟ್ರು. ನನಗೆ ಗೊತ್ತು ನನಗೇನು ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಮತ್ತೆ ಬಂದರೂ ನಾನು ಅದೇ ಹೇಳ್ತೀನಿ ಅಂತ ಫಿಕ್ಸಾಗಿ ಹೋಗಿದ್ದೆ. ಅದಾದಮೇಲೆ ಒಳಗಡೆ ಹೋದೆ. ಇನ್ನೊಂದು ಸ್ವಲ್ಪ ಹೊತ್ತಕ್ಕೆ ಕೌನ್ಸ್ಲಿಂಗಿಗೆ ಕರೆದ್ರು. ಪಾಪ ನಿವೇದನೆ ಮುಗಿಸ್ದೆ. ಇನ್ನೊಂದು ಪ್ರೊಸೀಜರ್ ಐತೆ, ಕೌನ್ಸ್ಲಿಂಗು ಮಾಡಿಬಿಡೋಣ ಅಂತ ಹೋದೆ. ನಿಜವಾಗ್ಲೂ ಆ ಕೌನ್ಸ್ಲಿಂಗ್ ಟೈಮಲ್ಲಿ ನಂಗೆ ಗೊತ್ತಿರಲಿಲ್ಲ ಏಸಪ್ಪ ನನಗೋಸ್ಕರ ಅಲ್ಲಿ ಕಾಯ್ತಾಯಿದ್ರು ಅಂತ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಕೌನ್ಸ್ಲಿಂಗ್ ಹೋದೆ, ಕುತ್ಕೊಂಡಿದ್ದೀನಿ. ಆ ರಿಟ್ರೀಟಲ್ಲೆಲ್ಲ ನಾನು ನಕ್ಕೊಂಡೇ ಇದ್ದೀನಿ. ನನ್ನ ಕಷ್ಟ ನಾನು ಯಾರಿಗೂ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಇಷ್ಟನೂ ಇಲ್ಲ ನನಗೆ ಹೇಳೋಕ್ಕೆ. ಆ ಕೌನ್ಸ್ಲಿಂಗಲ್ಲಿ ಕುತ್ಕೊಂಡು, ಕೌನ್ಸ್ಲಿಂಗ್ ಅಂದರೆ ಏನಂದರೆ ಫ್ಯಾಮ್ಲಿ ಬಗ್ಗೆ ಹೇಳ್ಬೇಕೇನೋ. ಡಿವೈನ್ ಕೇರಳಗೆಲ್ಲ ಹೋಗುವಾಗ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇತ್ತು ಈ ಕೌನ್ಸ್ಲಿಂಗ್ ಬಗ್ಗೆ. ಹೆಂಗಂದರೆ ಒಂದು ಏನೋ ಹೇಳ್ಬೇಕು, ಅವರೇನೋ ಹೇಳ್ಕೊಡ್ತಾರೆ. ಅವ್ರು ಹೇಳ್ತಾಯಿದ್ರು ಈ ಒಂದು ಇದು ಓದು, ಈ ಬೈಬಲ್ ವರ್ಸ್ ಓದು, ಎವ್ರಿ ಡೇ ಮನೇಲಿ ಕುತ್ಕೊಂಡು ಇದು ಮಾತ್ರ ಓದ್ತಾಯಿರು, ರಿಪೀಟೆಡಾಗಿ ಓದ್ತಾಯಿರು, ನಿಮ್ಮ ಮನೇಲಿ ಇದು ಬಿಡುಗಡೆ ಆಗುತ್ತೆ. ಹೌದು, ಬಿಡುಗಡೆ ಆಗ್ತಿತ್ತು ದೇವ್ರ ವಾಕ್ಯದಿಂದ. ಆದರೆ ನಾನು ಅದನ್ನು ಅಲ್ಲಿ ಕೇಳಿಸ್ಕೊಂಡು ಅಲ್ಲಿ ತುಂಬ ಒಳ್ಳೆ ಹುಡುಗ ಸರಿ ಅಂದ್ಕೊಂಡು ಮನೆಗೆ ಬಂದು ಒಂದಿನೂ ಬೈಬಲ್ ಮುಟ್ತಾ ಇರಲಿಲ್ಲ. ನಮ್ಮಮ್ಮ ಬೈಬಲ್ ಮುಟ್ಟು ಅಂದರೆ ಸರಿಮ್ಮ, ಯಾವಾಗೂ ಹ್ಞೂ ಅನ್ನಲ್ಲ. ಯಾವಾಗಾದರೂ ಕೆಲಸ ಜಾಸ್ತಿ ಇದ್ದಾಗ ಯಾಕೋ ಬೈಬಲ್ ಓದ್ಬೇಕು ಅನಿಸ್ತೈತೆ ಅಂತ ಹೇಳ್ಬಿಟ್ಟು ಬೈಬಲ್ ಎತ್ಕೊಳ್ಳೋದು, ಫೋನ್ ಎತ್ಕೊಂಡು ರೂಮೊಳಗಡೆ ಹೋಗಿ ಲಾಕ್ ಹಾಕ್ಕೊಳೋದು. ಕುತ್ಕೊಂಡು ಬೈಬಲ್ ಓದ್ತಾ ಇರಲಿಲ್ಲ. ಬೆಡ್ ಮೇಲೆ ಹಾಕ್ಬಿಟ್ಟು ಫ್ರೀ ಫೈರ್ ಆಡ್ತಾಯಿದ್ದೆ. ಫ್ರೀ ಫೈರ್ ಆಡಿಕೊಂಡು ಹೆಂಗಂದರೆ ಫ್ರೀ ಫೈರ್ ಆಡಿಕೊಂಡು ನಮ್ಮಮ್ಮ ಏನಾದರೂ ಕೆಲಸ ಜಾಸ್ತಿ, ಬೈಬಲ್ ಓದುವಾಗ ಡಿಸ್ಟರ್ಬ್ ಮಾಡಲ್ಲ, ಕೆಲಸ ಇದ್ದರೂ ಮಮ್ಮಿನೇ ಮಾಡ್ಕೊತಾರೆ. ಅವಾಗ ಅದಕ್ಕೋಸ್ಕರನೇ ನಾನು ಬೈಬಲ್ಗಂತ ಎತ್ಕೊಂಡು ಹೋಗ್ಬಿಡ್ತಾಯಿದ್ದೆ. 1-2 ಸರಿ ಕರೆಯೋರು. 1 ಅವರ್ 2 ಅವರ್ ಆಗಿಬಿಟ್ಮೇಲೆ ನಾನು ಪ್ರೇಯರೆಲ್ಲ 1 ಅವರ್ ಮಾಡ್ತಾನೆ ಇರಲಿಲ್ಲ. ಆದರೆ ಪ್ರೇಯರ್ ವಿಷಯ ಅಂತ ಹೇಳ್ಬಿಟ್ಟು ಫೋನ್ ನೋಡ್ಕೊಂಡಿರ್ತಾಯಿದ್ದೆ. ಆ ಟೈಮಲ್ಲಿ 1 ಅವರ್ ಆದಮೇಲೆ ಪವಿ ಕರೀತಾ ಇದ್ದಾಗ ನಿದ್ದೆ ಮಾಡಿರೋ ಥರ ನಾಟಕ. ಯಾಕಂದರೆ ಬೈಬಲ್ ಓದ್ಕೊಂಡೇ ಮಲ್ಕೊಂಬಿಟ್ಟಿದ್ದಾಳೆ ಮಗ, ಸರಿ ಬಿಡು ಹೋಗಲಿ ಅಂತ ಹೇಳ್ಬಿಟ್ಟು ಅವರೇ ಮಾಡ್ಕೊತಾರೆ. ಇನ್ನು ಮಿಕ್ಕಿದ ಕೆಲಸ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಓದ್ಬಿಟ್ಟು, ಅಂದರೆ ಇನ್ನೊಂದು ಸ್ವಲ್ಪ ಆಡ್ಬಿಟ್ಟು ಆಮೇಲೆ ಮೆತ್ತಗೆ ಮಮ್ಮಿ ಇವತ್ತು ಈ ಥರ ನಾನೊಂದು ಓದಿದೆ ಮಮ್ಮಿ. ನಂಗೆ ಗೊತ್ತಿದ್ದು ಬರೀ ಸ್ಯಾಮ್ಸ್ 91 ಏನಂದರೆ ಸ್ಯಾಮ್ಸ್ ಒಂದಿನ ಹೀಗೆ ನಮ್ಮಮ್ಮ ಇನ್ನು ಸ್ಟಾರ್ಟಿಂಗು ಪ್ರೇಯರ್ಗೆ ಹೋಗಬೇಕು. ಆ ಟೈಮಲ್ಲಿ ನಮಗೇನು ಮಾಡಿದ್ರಂದರೆ ಈ ಬೈಬಲ್ ಓದ್ರಿ, ಕಾಲು ಮುಗಿತೀನಿ ಬೈಬಲ್ ಓದ್ರಿ, ಕೈ ಮುಗಿತೀನಿ ಬೈಬಲ್ ಓದ್ರಿ ಅಂತಿದ್ರು. ನಾನು ನೋವೇ ಚಾನ್ಸೇ ಇಲ್ಲ ಟೆನ್ಷನ್ ಯಾಕಮ್ಮ ಹಿಂಗೆಲ್ಲ ನಮ್ಮಮ್ಮ ನೋಡಿದ್ರೆ ನನಗೆ ಒಂಥರ ಏನು ನಮ್ಮ ಫ್ಯಾಮ್ಲಿಯಲ್ಲಿ ಈ ಥರ ಒಂದು ಏನೇನೋ ಅಂದ್ಕೊಂಬಿಟ್ಟಿದೆ ನಮ್ಮಮ್ಮನ. ಆಮೇಲೆ ಸರಿ ಆ ಟೈಮಲ್ಲಿ ನಾನು ಏನು ಮಾಡಿದೆ, ಬೈಬಲ್ ಓದಕ್ಕಂತ ಹೇಳ್ತಾಯಿದ್ರು. ನಾನು ಓದಿರಲಿಲ್ಲ. ಒಳಗಡೆ ಹೋಗ್ಬಿಟ್ಟು ಈ ಥರ 91 ಕೀರ್ತನೆ ಮಾತ್ರ ಅದನ್ನು ಓದ್ಬಿಟ್ಟು ನಮ್ಮ ಚಾಲೆಂಜಲ್ಲಿ ನಾವು 3 ಯಾರು ಫಸ್ಟ್ ಓದ್ತಾರೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನಮಗೆ ಚಾಲೆಂಜ್ ಇಕ್ಕಿದ್ರು. ಅವಾಗ 3 ಚೆನ್ನಾಗಿ ಕಲ್ತ್ಕೊಂಡು 3ಗೂ ಆ 91 ಕೀರ್ತನೆ ಗೊತ್ತು. ಆದರೆ ಅದು ಮನಸ್ಸಿಂದ ನನಗೆ ಒಂಚೂರು ಗೊತ್ತಿರಲಿಲ್ಲ. ಅದು ಹೋಗಿ ಹೇಳ್ಬಿಟ್ಟು
ಅದೊಂದೇ ಕಿರ್ಮ ಇವತ್ತು ನನಗೆ ನಿನ್ನ ಕಾಲು ಕಲ್ಲಿಗೆ ತಾಕದಂತೆ ಆ ವಾಕ್ಯ ನನಗೆ ಹೆಂಗೆ ಅನಿಸ್ತು ಗೊತ್ತಮ್ಮ, ನಾನು ಅದನ್ನೇ ಯೋಚನೆ ಪ್ರೇಯರಲ್ಲಿ ಅದೇ ಇಟ್ಕೊಂಡಿದ್ದೆಮ್ಮ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅದಕ್ಕೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡೋರು. ಅಯ್ಯೋ ನಾನು ಏನಕ್ಕೆ ಹೇಳಿದ್ನೋ ಇವಾಗ ಅದಕ್ಕೆ 1 ಅವರಾ ಅಂತ ಅನ್ಕೊತಾ ಇದ್ದೆ ನಾನು. ಆಮೇಲೆ ಸರಿ ರಿಟ್ರೀಟಲ್ಲಿ ಬಂದುಬಿಟ್ಟು ಆವಾಗ ಅವ್ರು ಧ್ಯಾನ ಮಾಡು ಅಂದರೆ ಧ್ಯಾನ ಮಾಡ್ತಾ ಇರಲಿಲ್ಲ. ಕೌನ್ಸ್ಲಿಂಗ್ ಟೈಮಲ್ಲಿ ಎಲ್ಲ ಹೇಳ್ದೆ. ಹೋಗ್ಬಿಟ್ಟು ಕರೆದ್ಬಿಟ್ಟು ಕುಂಸ್ಕೊಂಡು ನಾನು ಕೌನ್ಸ್ಲಿಂಗ್ ಅಂದರೆ ನಾನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಫ್ರೆಂಡ್ಸ್ ಹಿಂಗೆ ಮಾಡಿದ್ರು, ಅದು ಮಾಡಿ ನನಗೆ ಪಾರ್ಶಾಲಿಟಿ ಎಲ್ಲ ಹೇಳ್ದೆ. ನಂಗೆ ಪೇಯ್ನೆಲ್ಲ ನಾನು ಹೇಳ್ದೆ. ಅವರು ಪಾಪ ಕೇಳಿಸ್ಕೊಂಡು ನನಗೆ ಅವಾಗ ಹೇಳೋಕ್ಕೊಬ್ರು ಸಿಕ್ಕಿದ್ರಲ್ಲ. ಎಷ್ಟೊಂದು ಚೆನ್ನಾಗಿ ಹೇಳ್ತಾ ಇದ್ದೆ ನಾನು, ಆದರೆ ನಂಗೆ ಸಮಾಧಾನನೇ ಆಗ್ತಾಯಿರಲಿಲ್ಲ. ಆದರೆ ಅಲ್ಲಿ ನಾನು ಹೇಳಿದಾಗ ನನಗೇನೋ ಒಂಥರ ಅಷ್ಟೇ, ಇನ್ನು ನಾನು ಮತ್ತೆ ಇದು ನನಗೆ ಕಷ್ಟ ಕೊಡಲ್ಲ ಆ ಥರ ಫೀಲ್ ಆಗ್ತಾಯಿತ್ತು ನನಗೆ. ಆ ಪೇಯ್ನ್ ನನಗಷ್ಟೇ ಹೋಯ್ತು. ಆ ಥರ ಅವ್ರು ಹೇಳ್ತಾ ಇರುವಾಗ ಅವ್ರು ಹೇಳ್ತಿದ್ದಾರೆ ಡಿಸ್ಟ್ರ್ಯಾಕ್ಟ್ ಆಗಬೇಡ ಅಂತ. ನಾನು ಹೇಳೋವರೆಗೂ ಒಂಚೂರು ಡಿಸ್ಟ್ರ್ಯಾಕ್ಟ್ ಆಗಿಲ್ಲ. ಅವ್ರು ಹೇಳುವಾಗ ನಾನು ಫುಲ್ ಡಿಸ್ಟ್ರ್ಯಾಕ್ಟ್ ಆಗ್ತಿದ್ದೀನಿ, ಕೇಳಿಸ್ಕೊತಾ ಇಲ್ಲ ನಾನು. ಆಮೇಲೆ ಹತ್ಕೊಂಡು ಯಾವತ್ತೂ ನಾನು ಅಷ್ಟು ಅಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ ಏನಕ್ಕೆ ಹಂಗೆ ಅಳ್ತಾ ಇದ್ದೀನಿ ಅಂತ. ಅವ್ರು ನನ್ನ ಕೈ ಇಟ್ಕೊಂಡು ನಮ್ಮ ಏಸಪ್ಪ ಬಂದು ಯಾವತ್ತೂ ಪಾರ್ಶಾಲಿಟಿ ಮಾಡೋ ದೇವರಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೀನು ಬಂದು ಏಸಪ್ಪ ಮಾಸ್ಟರ್ ಪೀಸು, ನೀನು ದೇವರ ಕಲಾಕೃತಿ ಅಂತೆಲ್ಲ ಹೇಳುವಾಗ ಈ ಥರ ನಾನೆಲ್ಲೂ ಕೇಳಿಲ್ಲ. ಯಾವಾಗಲೂ ಸಣ್ಣ ಆಗು ಹಂಗೆ ಹಿಂಗೆ ನಾನು ಟ್ರೈ ಮಾಡ್ತಿದ್ದೆ. ಆದರೆ ಎಲ್ಲ ಕಡೆ ಏನು ಹೇಳೋರು, ತುಂಬ ದಪ್ಪ ಇದೆಯಾ, ಸಣ್ಣ ಆಗು, ಏನು ನಿಂಗೆ ಒಂಥರ ಅಸಹ್ಯವಾಗಿದೆಯಾ ಅಂದಾಗಲ್ಲ ಅವ್ರ ಹತ್ರ ನಗ್ಬಿಟ್ಟು ಅಷ್ಟೇ ನಾಟಕ ಮಾಡ್ಬಿಟ್ಟು ಬಂದುಬಿಡ್ತಾ ಇದ್ದೆ. ಆದರೆ ಅವತ್ತು ಅಲ್ಲಿ ನನಗೆ ಡಿಫ್ರೆಂಟಾಗಿ ಅರ್ಥ ಆಗ್ತಿದೆ. ಯು ಆರ್ ಮಾಸ್ಟರ್ ಪೀಸ್ ಆಫ್ ಗಾಡ್ ಹಂಗೆಲ್ಲ ಹೇಳ್ತಿದ್ದಾರೆ. ನಿನ್ನ ದೇವ್ರಿಗೆ ತುಂಬ ಇಂಪಾರ್ಟೆಂಟು, ನೀನು ಯಾವುದೇ ಕಾರಣಕ್ಕೂ ಅವ್ರು ನಿಂಗೆ ಪಾರ್ಶಾಲಿಟಿ ಮಾಡಲ್ಲ. ಈ ವರ್ಲ್ಡಲ್ಲಿರೋರು ಎಲ್ಲರೂ ಪಾರ್ಶಾಲಿಟಿ ಮಾಡ್ತಾರೆ, ಆದರೆ ಅವ್ರು ಮಾತ್ರ ನಿಂಗೆ ಪಾರ್ಶಾಲಿಟಿ ಮಾಡಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅವಾಗ ನಂಗೆ ಹೆಂಗಿತ್ತಂದರೆ, ದುಂದುಗಾರ ನಮ್ಮ ಮಗ ಸ್ಟೋರಿಲಿ ಅವರು ಪಾಪ ಅವನು ಹೋಗ್ಬಿಟ್ಟಿರ್ತಾನಲ್ಲ, ಹಂದಿಗೂಡಲ್ಲಿರ್ತಾನಲ್ಲ, ಎಲ್ಲ ಅಪ್ಪಂಗೆಲ್ಲ ಮೋಸ ಮಾಡಿ ಹೋಗಿರ್ತಾನಲ್ಲ, ಅಷ್ಟು ಗಲೀಜಾಗಿ ನಾನು ಇದ್ದೆ. ಆ ಹಂದಿಗೂಡಾಗಿಂತ ಗಲೀಜಾಗಿರೋ ಇದರಲ್ಲಿ ನಾನಿದ್ದೆ. ನಾನು ಒಂದೇ ಸರಿ ಅಲ್ಲ ನಿಸಪ್ಪ ಸಾರಿ ಅಪ್ಪ ಅಂತ ಹೇಳಿದ ತಕ್ಷಣ ಲೂಕ್ ಚಾಪ್ಟರ್ 15:20 ಇದೆ. ನನಗಲ್ಲಿ ಇದರಲ್ಲಿ ನಾನು ರಿಪೆಂಟ್ ಅಂದರೆ ನಂಗೆ ಗೊತ್ತಿಲ್ಲ, ಇಟರ್ನಲ್ ಲೈಫ್ ಅಂದರೆ ನಂಗೆ ಗೊತ್ತಿಲ್ಲ, ಗಾಡ್ ಫಾದರ್ ಗೊತ್ತು, ಆದರೆ ಅವ್ರ ಲವ್ ಗೊತ್ತಿಲ್ಲ, ಹೋಲಿ ಸ್ಪಿರಿಟ್ ಲವ್ ಗೊತ್ತಿಲ್ಲ. ಲೂಕ್ ಚಾಪ್ಟರ್ 15:20 ಲಾಸ್ಟಲ್ಲಿ ಅಂತೆಯೇ ಎದ್ದು ತಂದೆಯ ಬಳಿಗೆ ಹೊರಟ. ಮಗನು ಇನ್ನೂ ಅಷ್ಟು ದೂರದಲ್ಲಿ ಇರುವಾಗಲೇ ತಂದೆ ನೋಡಿದ. ಆತನ ಹೃದಯ ಕನಿಕರದಿಂದ ಕರಗಿ ಹೋಯಿತು. ಓಡಿ ಹೋಗಿ ಮಗನನ್ನು ಬಿಗಿಯಾಗಿ ತಬ್ಬಿಕೊಂಡು ಮುತ್ತಿಟ್ಟ. ನಂಗೆ ಆ್ಯಕ್ಚುಲಿ ಏಸಪ್ಪ ನಾನು ಎಷ್ಟು ಗಲೀಜಾಗಿದ್ರು ಯಾರೂ ನಮ್ಮ ಹತ್ರ ಬರಲ್ಲ, ಆದರೆ ಏಸಪ್ಪ ನನ್ನ ಬಂದು ನನ್ನ ತಪ್ಕೊಂಡು ಮುತ್ತಿಟ್ಬಿಟ್ಟು ನೀನು ರಿಪೆಂಟ್ ಆದಲ್ಲ ಇನ್ನು ನೀನು ನನ್ನ ಮಗಳು ಅಂತ ಹೇಳ್ಬಿಟ್ಟು ತಪ್ಕೊಂಡು ಮುತ್ತಿಟ್ರು ಅಂದಿದ್ದು. ಈ ಥರನೂ ಇರುತ್ತಾ ಲವ್ವು ಅಂತ ನನಗೆ ಖುಷಿ ಆಯಿತು. ಫ್ಯಾಮ್ಲಿಗೆ ಬಂದರೆ ನಮ್ಮಪ್ಪ ನನಗೆಲ್ಲ ಮಾಡೋರು, ಒಳ್ಳೆ ಯೂನಿವರ್ಸಿಟಿಯೆಲ್ಲ ಆಗ್ತಾಯಿದ್ರು, ನನಗೋಸ್ಕರ ಏನು ಬೇಕೋ ಎಲ್ಲ ತೊಗೊಂಬಂದು ಕೊಡೋರು, ಎಲ್ಲ ಮಾಡ್ತಾಯಿದ್ರು. ಆದರೆ ಆ ಫಾದರ್ ಅವ್ರ ಲವ್ವು ಡಿಫ್ರೆಂಟ್ ವೇಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು, ಆದರೆ ಅದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ನನಗೆ ಬೇಕಾಗಿರೋ ವೇ ಬೇರೆ, ನನಗೆ ಆ ಲವ್ ಬೇಕಾಗಿರೋದು ಬೇರೆ ಥರ. ಸೊ ನನಗೆ ಆ ಫಾದರ್ ಲವ್ವು ಸಿಕ್ತು, ಬಟ್ ಅದು ನನಗೆ ಬೇಕಾಗಿರೋ ಥರ ಇರಲಿಲ್ಲ. ಇವಾಗ ವರ್ಲ್ಡಲ್ಲಿ ಇವಾಗ ಅಪ್ಪ ಮಗಳ ಸಂಬಂಧ ಹೆಂಗಿರುತ್ತೆ, ಕೂತ್ಕೊಂಡು ಅಮ್ಮ ಮಕ್ಕಳು ಬೇರೆ, ಅಮ್ಮ ಮತ್ತು ಹುಡುಗರು, ಅಪ್ಪ ಮಗಳು ಅದೊಂಥರ ಖುಷಿಯಾಗಿ ಅವರು ಅಮ್ಮಗಿಂತ ಅಪ್ಪ ಹತ್ರ ಕ್ಲೋಸ್ ಆಗಿರ್ತಾರೆ. ಆದರೆ ನಮ್ಮ ಅಪ್ಪ ಹತ್ರ ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ನಂಗೆ ಬೇಜಾರಾಗ್ತಾಯಿತ್ತು. ನಮ್ಮಪ್ಪ ಏನಂದರೆ ನಮ್ಮ ಕಸಿನ್ಸ್ ಹತ್ರ ಎಲ್ಲ ಚೆನ್ನಾಗಿ ಮಾತಾಡೋರು, ನಂಗೆ ಅದು ಹರ್ಟ್ ಆಗ್ತಾಯಿತ್ತು. ಯಾಕೆ ನಾನು ಮಗಳು ಅಂದರೆ ಅವ್ರಿಗೆ ಏನಂದರೆ ನಾನು ಇಂಪಾರ್ಟೆಂಟೇ, ಆದರೆ ಅವ್ರ ಜೊತೆ ಕೂಡ ಮಾತಾಡ್ತಾಯಿದ್ರು, ಆದರೆ ಅವ್ರಿಗೆ ಕೊಡ್ತಾ ಇದ್ದಿದ್ದು ಲವ್ ನನಗೆ ಎಲ್ಲೋ ನನಗೆ ಸಿಗ್ತಾ ಇಲ್ವೇನೋ ಅಂತ ನನಗೆ ಫೀಲ್ ಆಗ್ತಾಯಿತ್ತು. ಅವ್ರು ಕೊಟ್ಟರು ನನಗೆ ಅನಿಸ್ತಾನೇ ಇರಲಿಲ್ಲ, ಏನು ನಮ್ಮ ಪಪ್ಪ ಹಿಂಗೆ ನನ್ನ ಜೊತೆ ಸರಿಯಾಗಿ ಮಾತಾಡಲ್ಲ, ನಾನೊಂದು ಏನಾದರೂ ಶೇರ್ ಮಾಡ್ಕೋಬೇಕಂದ್ರೆ ನನ್ನ ಜೊತೆ ಇದ್ದಿದ್ದು ಫ್ರೆಂಡ್ಸ್ ಎಲ್ಲ ಇವತ್ತು ನಮ್ಮ ಅಪ್ಪ ಜೊತೆ ನಾನು ಹಂಗೆ ಮಾಡಿದೆ ನನಗೆ ಆ ಥರ ಹೇಳ್ಕೊಳಕ್ಕೆ ಆಗ್ತಿರಲಿಲ್ಲ. ನಾನು ಅವ್ರ ಜೊತೆ ಎಂಜಾಯ್, ಆದರೆ ನಂಗೆ ಒಳಗಡೆ ಒಂಥರ ಕಷ್ಟ ಆಗ್ತೈತಿ, ಯಾಕೆ ನಾನು ನನ್ನ ಅಪ್ಪ ಜೊತೆ ಹಂಗೆ ಮಾತಾಡ್ತಾ ಇಲ್ಲ, ಅದು ನನಗೆ ತುಂಬ ಹರ್ಟ್ ಆಗ್ತಾಯಿತ್ತು. ಆದರೆ ಆ ಗಾಡ್ ಫಾದರ್ ನನಗೆ ಗೊತ್ತಿರಲಿಲ್ಲ ಅಲ್ಲ, ಆ ಲವ್ವಲ್ಲಿ ನನಗೆ ಗ್ರೇಟ್ ಆ ಒಂದು ಲವ್ ನನಗೆ ಅಲ್ಲಿ ಸಿಕ್ತು. ಆ ಫಾದರ್ ಡಾಟರ್ ರಿಲೇಷನ್ಶಿಪ್ಪು ಅಲ್ಲಿ ನನಗೆ ಸಿಕ್ತು.
ಹೆಂಗಂದರೆ ನಂಗೆ ಕೌನ್ಸ್ಲಿಂಗಿಂದ ಬಂದಮೇಲೆ ಆರಾಧನೆ ಇತ್ತು. ಆರಾಧನೆಯಲ್ಲಿ ಕುತ್ಕೊಂಡು ಅವ್ರು ಹೇಳ್ತಿದ್ದಾರೆ ನನ್ನ ಕೈ ಹಿಡ್ಕೊಂಡು ಕೌನ್ಸ್ಲಿಂಗಲ್ಲಿ, ಇವಾಗ ನಿನ್ನ ಫೈಟಿಂಗ್ ಬಂದು ಫ್ಲೆಶ್ ಮೇಲೆ, ನನಗೆ ಅಲ್ಲಿ ಅರ್ಥ ಆಗಿಲ್ಲ ಫ್ಲೆಶ್ ಮೇಲೆ ಏನಂತ. ಅವ್ರು ಆದರೂ ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ ಡ್ಯಾನ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ, ಕೌನ್ಸ್ಲಿಂಗ್ ಬೇಗ ಮುಗಿಸ್ಬೇಕಂತ ನನ್ನ ಮೈಂಡ್ಸು. ಆಮೇಲೆ ಅವ್ರು ಅಲ್ಲಿ ಹೇಳ್ತಿದ್ದಾರೆ, ಡಿಸ್ಟ್ರ್ಯಾಕ್ಟ್ ಆಗಬೇಡ, ನಿನ್ನ ಇವಾಗ ಫೈಟ್ ಬೇಕಾಗಿರೋದು ನಿಂಗೆ ಫ್ಲೆಶ್ ಮೇಲೆ, ನಿನ್ನ ಬಾಡಿ ಮೇಲೆ, ಆ ಥರ ಎಲ್ಲ ಹೇಳ್ತಿದ್ದಾರೆ. ನಾನು ಸರಿ ಆಯಿತು ಅಂದ್ಬಿಟ್ಟು ಅವ್ರು ಒಂದು ಹೇಳಿದ್ರು, ಇವಾಗ ನಿನ್ನ ನ್ಯೂ ಕ್ರಿಯೇಷನ್ ಆಗಿದೆಯಾ, ನವ್ ಯು ಆರ್ ಬಾರ್ನ್ ಅಗೇನ್, ನಿನ್ನ ಬರ್ಡೇ ಸ್ವರ್ಗದಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಈ ಮಾತು ನನಗೊಂಥರ ಡಿಫ್ರೆಂಟಾಗಿ ಅನಿಸ್ತು. ಏನಿದು ನನ್ನ ಬರ್ಡೇ ಸ್ವರ್ಗದಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಅದೊಂಥರ ಖುಷಿ ಕೊಡ್ತಾ ಆ್ಯಕ್ಚುಲಿ. ನನಗೆಲ್ಲ ಖುಷಿ ಎಲ್ಲ ಹತ್ಕೊಂಡೆಲ್ಲ ಆದಮೇಲೆ ಆ ಮಾತು ಹೇಳಿದ್ದು ಆ ಹತ್ತಿದ್ದಕ್ಕೆಲ್ಲ ಸಮಾಧಾನ ಮಾಡ್ದಂಗೆ ಇತ್ತು ನನಗೆ. ಆಮೇಲೆ ಒಳಗಡೆ ಹೋಗ್ಬಿಟ್ಟು ಆರಾಧನೆಯಲ್ಲಿ ಕುತ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಆರಾಧನೆ ಥರ ಮಾಡಿದ್ದು, ನಿಜವಾದ ಮನಸ್ಸಿಂದ ನಾನು ಆರಾಧನೆ ಮಾಡಿದ್ದಂದರೆ ಆ ಆರಾಧನೆಯಲ್ಲೇ. ಹೇಳ್ತಾ ಇದ್ದಾರೆ, ಅಲ್ಲಿ ಹಾಡಾಡ್ತಾ ಇದ್ದಾರೆ, ಏನನ್ನು ಕಂಡು ನನ್ನನ್ನು ಇಷ್ಟೊಂದು ಪ್ರೀತಿಸಿದೆ. ಆ ಹಾಡಾಡ್ತಾ ಇದ್ದಾಗ ನನಗೊಂಥರ ಅನಿಸ್ತಿತ್ತು, ಏನೇ ಸಪ್ಪ ನಾನು ಎಷ್ಟು ಗಲೀಜು, ನನ್ನ ಏನು ನೋಡಿ ನೀನು ಲವ್ ಮಾಡಿದೆ, ನನಗೋಸ್ಕರ ಪ್ರಾಣ ಕೊಡೋಷ್ಟು ನಾನು ಏನು ಮಾಡಿದ್ದೀನಿ ನಿನಗೆ, ಆದರೆ ನನಗೆ ಏನು ನಿಂಗೋಸ್ಕರ ನನಗೇನೂ ಬಿಡೋಕ್ಕಾಗ್ತಾ ಇಲ್ವಲ್ಲ, ನನ್ನ ಮೈಂಡಲ್ಲಿ ಥಾಟ್ಸ್ ಬಿಡೋಕ್ಕಾಗ್ತಾಯಿಲ್ಲ, ನನ್ನ ಬಾಯಲ್ಲಿ ಬ್ಯಾಡ್ ವರ್ಡ್ಸ್ ಬಿಡೋಕ್ಕಾಗ್ತಾಯಿಲ್ಲ, ಒಬ್ಬರನ್ನ ಫ್ಯಾಮ್ಲಿನ ಪ್ರೀತಿ ಮಾಡೋಕ್ಕಾಗ್ತಾಯಿಲ್ಲ, ಏನೇ ಸ್ವಲ್ಪ ಹಿಂಗಾಗ್ತೈತೆ ಅಂತ ನಂಗೆ ಹರ್ಟ್ ಆಗ್ತಾಯಿತ್ತು. ಅಲ್ಲಿ ನಾನು ಅಳ್ತಾ ಇದ್ದೀನಿ, ಥ್ಯಾಂಕ್ ಯು ಲಾರ್ಡ್ ಫಾರ್ ಯೋರ್ ಗ್ರೇಟ್ ಲವ್. ಅಲ್ಲಿ ನನಗೆ ಹೆಂಗೆ ಆಗ್ತಿದೆ ಅಂದರೆ ಫಸ್ಟ್ ಟೈಮು ಇನ್ಮೇಲೆ ನಾನು ಬದುಕೋದಾದರೆ ಅಲ್ಲೇ ಫಸ್ಟ್ ಡಿಸಿಷನ್. ಎಷ್ಟೊಂದು ಸರಿ ಡಿಸಿಷನ್ಗಳು ಮಾಡಿಕೊಂಡೆ, ಅದು ಯಾವುದೂ ವರ್ಕೌಟ್ ಮಾಡಿಲ್ಲ ನಾನು. ಆದರೆ ನಾನು ದೃಢವಾಗಿ ನಿರ್ಧಾರ ಮಾಡಿದ್ದಂದರೆ ಆ ಹಾಡು ಬದುಕುವುದಾದರೆ ಅದು ನಿನಗಾಗಿಯೇ ಅಂತ ಹೇಳಿದ್ರಲ್ಲ, ಆ ಒಂದು ವಿಷಯ ನನ್ನ ಲೈಫಲ್ಲಿ ನಾನು ಫಿಕ್ಸ್ ಆದೆ. ಏಸಪ್ಪ ಇನ್ಮೇಲೆ ನಾನು ಬದುಕೋದಾದರೆ ನಿಂಗೋಸ್ಕರ ಮಾತ್ರ ಏಸಪ್ಪ, ಯಾವುದೇ ಈ ವರ್ಲ್ಡಲ್ಲಿಲ್ಲ ಅಪ್ಪ, ನಂಗೆ ನಿನ್ನಲ್ಲೇ ಆ ಗ್ರೇಟ್ ಲವ್ ಇರೋದು, ನಾನು ನಿನಗೋಸ್ಕರ ಮಾತ್ರ ಇರ್ತೀನಪ್ಪ. ಅದು ಏನಕ್ಕೆ ಹಂಗೆ ಆಯಿತು ನನಗೆ ಗೊತ್ತಿಲ್ಲ. ಆ ಒಂದು ಬೇಟೆಗಾರನ ಬಲೆಯಿಂದ ಅದೆಲ್ಲ ಹೇಳ್ತಾ ಇದ್ದಾಗ, ಅಷ್ಟು ಕೆಟ್ಟಿದ್ದಾಗ ಆ ಒಂದು ಬಲೆಯಿಂದ ನನ್ನ ಬಿಡಿಸ್ಕೊಂಡು ನೀನು ಎಷ್ಟು ನನ್ನ ಎಷ್ಟು ಇಟ್ಕೊಂಡಿದ್ಯಲ್ಲಪ್ಪ, ಎಷ್ಟು ಶಾರಾಗಿ, ಥ್ಯಾಂಕ್ ಯು ಲಾರ್ಡ್. ಆವತ್ತೇ ನಾನು ಅದಾದಮೇಲೆ ಮನೆಗೆ ಹೋಗ್ತಾಯಿದ್ದೀನಿ ಫ್ರೀಡಮ್ ರಿಟ್ರೀಟಲ್ಲಿ. ಅವ್ರು ಬಾರ್ನ್ ಅಗೇನ್ ಅಂದರು. ಹೋಗಿದ ತಕ್ಷಣ ನಮ್ಮಮ್ಮ ಎಲ್ಲಿ ಬಿಟ್ಟರೋ ಅಲ್ಲಿ ಬಂದಾಗ ನಾನು ಹೇಳಿದೆ, ಇವತ್ತು ಒಂಥರ ಆಯ್ತು ಏನೋ ಒಂಥರ, ಏನೇ ಒಂಥರ ನನಗದು ಏನು ಒಂಥರ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಅವ್ರು ಕೇಳ್ತಾರೆ, ನನಗೆ ಹೇಳೋಕ್ಕಾಗ್ತಾಯಿಲ್ಲಮ್ಮ, ಅಯ್ಯೋ ಒಂಥರ ಆಯಿತು, ಇದನ್ನೇ ಹೇಳ್ತಾನೆ ಇದ್ದೀನಿ. ಆಮೇಲೆ ಯಾರೋ ಹೇಳಿದರು ಏನೂ ಚೇಂಜ್ ಆಗಲ್ಲ ಅಂತ, ಇವಾಗ ಏನೋ ಒಂಥರ ಅಂತವಳೆ ಅಂದರು. ಮನೆ ಒಳಗಡೆ ಹೋಗ್ತಾಯಿದ್ದೀನಿ, ನನ್ನ ತಮ್ಮ ಸಿಸ್ಟರ್ ಬಂದ್ಲು 2 ದಿನ ನಾಟಕ ರಿಟ್ರೀಟ್ಗೆ ಹೋಗಿ ಬಂದ, ನಾನು ಹಿಂಗೆ ಇದ್ದಿದ್ದು ಬಾ, ಸಿಸ್ಟರ್ ಬಂದ್ಲು, ಹಿಂಗೆ ಮಾಡಿದೆ. ನನಗೆ ಹಂಗಂದ್ರೆ 2 ದಿನ ನಾಟಕನಾ? ಇಲ್ಲ, ನಾನು ಇವತ್ತು ಒಂದು ಫಿಕ್ಸ್ ಆಗಿದ್ದೀನಿ, ಇನ್ಮೇಲೆ ಬದುಕೋದಾದರೆ ಏಸಪ್ಪಗೋಸ್ಕರ ಮಾತ್ರ ಅಂತ. ಇದನ್ನು ನಾನು ಯಾವುದೇ ಕಾರಣಕ್ಕೂ 2 ದಿನ ನಾಟಕ ಆಗಬಾರ್ದು ಅಂತ ರೂಮಲ್ಲಿ ಹೋಗ್ಬಿಟ್ಟು ಅವತ್ತು ಫಸ್ಟ್ ಟೈಮ್ ನಾನು ಲಾಕ್ ಹಾಕ್ಕೊಂಡೆ, ಬೈಬಲ್ ಎತ್ಕೊಂಡು ಲಾಕ್ ಹಾಕ್ಕೊಂಡು ಪ್ರೇ ಮಾಡಿದೆ. ಏನಂದರೆ, ಏಸಪ್ಪ ಯಾವುದೇ ಕಾರಣಕ್ಕೂ ಇದು 2 ದಿನ ನಾಟಕ ಆಗಬಾರ್ದು ಏಸಪ್ಪ, ಆ ಒಂದು ಲವ್ನ ನಾನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಈ ವರ್ಲ್ಡಲ್ಲಿರೋ ಲವ್ ಎಲ್ಲ ಫೇಕಪ್ಪ, ನಿನ್ನ ಲವ್ ಮಾತ್ರ ಟ್ರೂ, ನಿನ್ನ ಜೊತೆ ನಾನು ಇರಬೇಕೇಸಪ್ಪ ಅಂತ ಬೈಬಲ್ ಇಟ್ಕೊಂಡು ನಾನು ಅವತ್ತು ಕೇಳಿದೆ, ಹತ್ಕೊಂಡು, ಏಸಪ್ಪ ಇನ್ಮೇಲೆ ಇದೇ 2 ದಿನ ನಾಟಕ ಆಗಬಾರ್ದು. ಈ ವರ್ಡ್ ನನಗೆ ಹೆಂಗಿತ್ತಂದರೆ, ಅವತ್ತು ಅವ್ರು 2 ದಿನ ನಾಟಕ ಆಗಬಾರ್ದು ಅಂದಿದ್ದು ನನಗೆ ಆ್ಯಕ್ಚುಲಿ ಒಳ್ಳೇದಾಯಿತು. ಅವ್ರು ಹಂಗೆ ಅಂದಿದ್ದಕ್ಕೆ ನಾನು ಅದು ಆಗಬಾರ್ದು ಅಂತ ಹೇಳ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡ್ಕೊಂಬಂದೆ. ಅದು 2 ದಿನ ನಾಟಕ ಆಗಿಲ್ಲ, ನಾನು ಮಾಡೋದು ಇಲ್ಲ, ಇನ್ಮೇಲೆ ಕಂಟಿನ್ಯೂ ಏಸಪ್ಪ ಜೊತೆ ಮಾತ್ರ ಇರ್ತೀನಿ. ಆಮೇಲೆ ಇದೇ ಥರ ಮುಗೀತು ಫ್ರೀಡಮ್ ರಿಟ್ರೀಟ್. ಕಾಲೇಜ್ಗೆ ಹೋದೆ. ಆವತ್ತು ನನ್ನ ಫ್ರೆಂಡ್ಸ್ ಹತ್ರ ಅಲ್ಲೇನು ಬ್ಯಾಡ್ ವಾಚ್ ಮಾತಾಡಬೇಡ್ದು ಅಂತ ಹೇಳಿದ್ದು ನಾನು ಕೇಳಿಸ್ಕೊಂಡಿಲ್ಲ. ಮೇ ಬಿ ಹೇಳಿದ್ರು, ಆದರೆ ನಾನು ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸೇ ಕೊಟ್ಟಿರಲಿಲ್ಲ. ಫ್ರೆಂಡ್ಸ್ ಜೊತೆ ಹೋದೆ. ನನ್ನ ಬಾಯಲ್ಲಿ ಬ್ಯಾಡ್ ವರ್ಡ್ಸ್ ಬರ್ತಾಯಿಲ್ಲ. ಆದರೆ ನಾನು ನನ್ನ ಫ್ರೆಂಡಿಗೆ ಹೇಳಿದೆ, ನಾನು ಬಾರ್ನ್ ಅಗೇನ್ ಆಗಿದ್ದೀನಿ ಅಂತಂದರೆ ಸ್ವಲ್ಪ ಚೆನ್ನಾಗಿ ನೋಡಿಬಿಟ್ಟು, ಸರಿ ಆಯಿತು, ಏನೇ ಬಾರ್ನ್ ಅಗೇನ್ ಅಂದರು. ನಾನಂದೆ, ಇವಾಗ ಮೊನ್ನೆ ರಿಟ್ರೀಟ್ಗೆ ಹೋಗಿದ್ದೆ, ಹಿಂಗಾಯಿತು ಅಂತ ಹೇಳಿದ್ರೆ ಅಲ್ಲಿ ಸೈಲೆಂಟಾಗಿದ್ಬಿಟ್ಟು ಎಲ್ಲರೂ ಬಂದಮೇಲೆ ಹೆಂಗೂ ಫನ್ ಮಾಡಿದ್ರೆ, ಯಾವಾಗೂ ನಾನು ಮಾಡ್ತಿದ್ದಿದ್ದು ಫನ್ನು, ನನ್ನ ಇಟ್ಕೊಂಡು ಫನ್ ಮಾಡ್ತವ್ರೆ, ಏನು ಬಾರ್ನ್ ಅಗೇನ್ ಆದ್ಲಂತೆ, ಏನೇನೋ ಹೇಳ್ತಾಳೆ ಇವಳು, ಒಂಥರ ಡಿಫ್ರೆಂಟು, ನನ್ನೇ ಒಂಥರ ಅವಾಗಿದ್ದಿದ್ದು ಪವಿತ್ರನೇ ಬೇಕು ಅವ್ರಿಗೆ ಇವಾಗ, ಆ ಥರ ನನ್ನ ಫನ್ ಮಾಡ್ತಾಯಿದ್ದಾರೆ. ನನಗೆ ಇವಾಗ ಇರೋದು ನಾನು ಒಳ್ಳೇದಾಗೆ ತಾನೇ ಹೇಳ್ತಾ ಇದ್ದೀನಿ, ಏನಕ್ಕೆ ಇವ್ರು ಹಿಂಗೆ ತಿಳ್ಕೊತಾ ಇದ್ದಾರೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಸರಿ, ಅಲ್ಲಿ ಹೋಗ್ಬಿಟ್ಟು ಬಂದಮೇಲೆ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ಬರ್ನಿಂಗ್ ಬುಷ್ ಒನ್ ಟೈಮು ನಮ್ಮ ಮನೇಲೆಲ್ಲ ಮುಲ್ಕಿಗೆ ಬರೋವಾಗ ಸದ್ಯ 3 ದಿನ ಹೋಗ್ತವ್ರೆ, ಮನೇಲಿ ಮಮ್ಮಿ ಇರಲ್ಲ, ಪಪ್ಪ ಇರಲ್ಲ, ಆರಾಮಾಗಿ ಫೋನ್ ನೋಡ್ಕೊಂಡಿರ್ಬೋದು. ಆ ಥರ ಅವ್ರ ಪ್ರೇಯರ್ಗೆ ಹೋದರೆ ಒಂಥರ ಖುಷಿ ನನಗೆ. ಆದರೆ ಈ ಟೈಮ್ ಬರ್ನಿಂಗ್ ಬುಷ್ 1 ಬರ್ತೈತೆ ಡಿಸೆಂಬರಲ್ಲಿ. ಅಕ್ಟೋಬರ್ 13 152ಗೆ ನಾನು ಕೌನ್ಸಿಲಿಂಗ್ ಮಾಡಿ ಹೊಸ್ದಾಗಿ ಹುಟ್ಟಿದ್ದು. ಆ ಒಂದು ಅಕ್ಟೋಬರಿಂದ ಈ ಒಂದು ಡಿಸೆಂಬರ್ವರೆಗೂ ನನಗೆ ಹೆಂಗಿದೆ ಅಂದರೆ, ಪ್ರೇಯರ್ಗೆ ಹೋಗ್ತಾಯಿದ್ದೀನಿ, ನಾನಾಗಿ ಹೋಗ್ತಾ ಇಲ್ಲ, ನಂಗೆ ಗೊತ್ತು ನಂಗೆ ಇಂಟ್ರೆಸ್ಟ್ ಇಲ್ಲ, ಪ್ರೇಯರ್ಗೆ ಹೋಗ್ತಾಯಿದ್ದೀನಿ. ಫಸ್ಟ್ ಸಂಡೇ ರಿಟ್ರೀಟಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವಾಗೂ ಎಕ್ಸಾಮ್ ಅನ್ನೋಳು ಫಸ್ಟ್ ಸಂಡೇ ರಿಟ್ರೀಟಿಗೆ ವೆಯ್ಟ್ ಮಾಡಿದೆ. ಸೆಪ್ಟೆಂಬರಲ್ಲಿ ಫಸ್ಟ್ ಸಂಡೇ ಮುಗೀತು. ಬರುವಾಗ ಬರ್ತಾಯಿದ್ದೆ. ಅವಾಗ ನಾನು ಒಬ್ಬರನ್ನ ಕೇಳಿದೆ, ಈ ಥರ ಬ್ಯಾಡ್ ವರ್ಡ್ಸ್ ಬಂದರೆ ಏನು ಮಾಡೋದು ಅಂತ ಹೇಳಿದೆ. ಅವರೊಂದು ಮಾತು ಹೇಳಿದ್ರು. ಏನು ಹೇಳಿದ್ರಂದರೆ, ಅದೇ ಬಾಯಲ್ಲಿ ನೀನು ಪ್ರೇಸ್ ಮಾಡ್ತೀಯಾ, ಅದೇ ಬಾಯಲ್ಲಿ ನಿಂಗೆ ಹೆಂಗೆ ಬ್ಯಾಡ್ ವರ್ಡ್ ಮಾತಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನಂಗೆ ಹೇಳಿದಾಗ ನಂಗೆ 1 ನಿಮಿಷಕ್ಕೆ ಹೌದಲ್ಲ, ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಜೀಸಸ್, ಹಾಲೆಲೂಯಾ ಅಂತೀನಿ, ಅದೇ ಬಾಯಲ್ಲಿ ಹೆಂಗೆ ಬ್ಯಾಡ್ ವರ್ಡ್ಸ್. ಆದರೆ ನಾನು ಮಾತಾಡಿಲ್ಲ, ಬರ್ತಾಯಿತ್ತು, ಬೇರೆ ವರ್ಡಾಗಿ ಶಿಫ್ಟ್ ಮಾಡಿಬಿಡ್ತಾಯಿದ್ದೆ. ಆದರೆ ಅವ್ರು ಅವತ್ತು ಹೇಳ್ದಾಗಿಂದ ನನಗೆ ಗೊತ್ತಿಲ್ದಿರ ನಾನು ಬ್ಯಾಡ್ ವರ್ಡ್ಸ್ ಮಾತಾಡೋದೇ ಬಿಟ್ಬಿಟ್ಟೆ. ಏಸಪ್ಪಗೆ ಸ್ತೋತ್ರ ಮಾಡೋದು ಮಾತ್ರ ನಂಗೆ ಬರ್ತಾಯಿದೆ, ಬ್ಯಾಡ್ ವರ್ಡ್ಸ್ ಬರ್ತಾಯಿಲ್ಲ ಬಾಯಲ್ಲಿ. ಯಾರನ್ನೋ ಒಬ್ಬರನ್ನ ಇಮಿಟೇಟ್ ಅಂತೂ ಹೆವಿ ಮಾಡ್ತಾಯಿದ್ದೆ. ಟೀಚರ್ಸ್ ನಡೆಯೋವೆ, ಮಾತಾಡೋವೆ, ಅವ್ರ ಫೇಸ್ ರಿಯಾಕ್ಷನ್ಸು. ಪ್ರೇಯರಲ್ಲಿರೋರೇ ಆಡಾಡೋರನ್ನ ಅಂದರೆ ಇವಾಗ ನಮ್ಮ ಎಲ್ಲರೂ ಕುತ್ಕೊಂಡು ಆಡಾಡ್ತಾಯಿದ್ರೆ ಅವ್ರ ಥರ ನಾನು ಆಡೋದು, ಆ ಥರ ಎಲ್ಲ ಹೆವಿ ಮಾಡ್ತಾಯಿದ್ದೆ ಇಮಿಟೇಟು. ಆದರೆ ಅದಾದ್ಮೇಲೆ ನಂಗೆ ಮಾಡೋಕ್ಕೆ ಅಂದರೆ ಇಂಟ್ರೆಸ್ಟ್ ಇಲ್ಲ ನನಗೆ ಅದರಲ್ಲಿ. ಪ್ರೇಯರ್ಗೆ ಹೋಗ್ತಾಯಿದ್ದೀನಿ, ಬರ್ನಿಂಗ್ ಬುಷ್ಗೆ ಹೋಗ್ಬೇಕಂತ ನನಗೆ ಆಸೆ ಆಗ್ತಾಯಿದೆ. ಆದರೆ ಟ್ರೈನ್ ಟಿಕೆಟ್ ಬುಕ್ ಆಗಿಲ್ಲ ಆ ಟೈಮಲ್ಲಿ. ಏನು ಮಾಡ್ಬೇಕು ನಂಗೆ ಗೊತ್ತಿಲ್ಲ. ನಮ್ಮ ಪಪ್ಪ ಬಿಡ್ತಾಯಿಲ್ಲ ನನ್ನ. ಆವಾಗ ನಂಗೆ ಕೌನ್ಸ್ಲಿಂಗ್ ಮಾಡಿದವ್ರೆ, ಲೈಕ್ ಎವ್ರಿ ಡೇ ಫೋನ್ ಮಾಡೋರು. ಫೋನ್ ಮಾಡಿಬಿಟ್ಟು ಓಕೆ ಇಂಟರ್ಸೀಡ್ ಮಾಡ್ತೀನಿ, ಮಧ್ಯಸ್ಥಿಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಪ್ರೇ ಮಾಡಿ. ಎಷ್ಟು ಜನ ಪ್ರೇಯರ್ಸ್ ನಿಜವಾಗ್ಲೂ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ತುಂಬ ಪವರ್ ಇದೆ ಅಂತ ನಂಗೆ ಗೊತ್ತಾಯಿತು. ಆ ಒಂದು ಪ್ರೇಯರಲ್ಲಿ ಅವರೆಲ್ಲ ನನಗೆ ಎಷ್ಟೊಂದು ಜನ ಪ್ರೇ ಮಾಡಿದ್ದಾರೆ. ಅವತ್ತು ನಾನು ಬರ್ನಿಂಗ್ ಬುಷ್ಗೆ ನಂಗೆ ಟಿಕೆಟ್ ಇಲ್ಲ, ನಂಗೆ ಗೊತ್ತಿಲ್ಲ. ನಾನು ಹೆವಿ ಫೋರ್ಸ್ ಮಾಡಿದೆ ನಮ್ಮ ಪಾಪ ಪ್ಲೀಸ್ ಅಂತೆಲ್ಲ ಕೇಳಿದೆ. ಆ ಟೈಮಲ್ಲಿ ಮನೇಲಿ ಒಂದು ಇನ್ಸಿಡೆಂಟ್ ಆಗೋಯ್ತು. ಎಲ್ಲ ಬಿಸಿ ಎಣ್ಣೆ ಎಲ್ಲ ನಮ್ಮಮ್ಮ ಕಾಲ ಮೇಲೆಲ್ಲ ಬಿದ್ದು. ಸೊ ಆ ಟೈಮಲ್ಲಿ ಹೆಂಗಾಯ್ತಂದರೆ ಇನ್ನೇನು ಒಪ್ಕೊಂಡ್ರು ನಂಗೆ ಬರ್ನಿಂಗ್ ಬುಷ್ಗೆ ಹೋಗೋಕ್ಕೆ. ಆ ಟೈಮಲ್ಲಿ ಅಡುಗೆ ಮಾಡುವಾಗ ಫುಲ್ಲು ಬಾಡಿ ಮೇಲೆಲ್ಲ ಫುಲ್ ಬಿಸಿ ಸಾರು ಎಣ್ಣೆ ಎಲ್ಲ ಬಿದ್ದೋಯ್ತು. ಹೆಂಗಂದರೆ ಫುಲ್ಲು ಒಂಥರ ಆಗ್ಬಿಟ್ಟಿದೆ. ಇರೋದೊಂದು ಮಗಳು, ಹೆಣ್ಮಗ ಅಂತ ಇದ್ದೀನಿ, ನೋಡ್ಕೋಬೇಕು ಮನೆ. ಆದರೆ ನನಗೆ ಬರ್ನಿಂಗ್ ಬುಷ್ಗೆ ಹೋಗಬೇಕು ಅಂತ. ಆ ಟೈಮಲ್ಲಿ ನನ್ನ ಹೆಲ್ಪ್ ಮಾಡಿ ನನ್ನ ಬರ್ನಿಂಗ್ ಬುಷ್ಗೆ ಹೆಂಗೋ ಒಬ್ಬೊಬ್ಬರಿಂದ ಮೂಲಕವಾಗಿ ನನ್ನ ಬರ್ನಿಂಗ್ ಬುಷ್ಗೆ ಕಳಿಸಿದ್ರು. ಇಲ್ಲ, ಹಿಂದಿನ ದಿನ ನಾನು ಏನು ಹೇಳಿದೆ ಅಂದರೆ, ಇಸಪ್ಪ ನಾನು ಇಷ್ಟು ಕೇಳಿದ್ದೀನಿ, ನೀನು ಹೇಳಿದ್ಯಾ ನನಗೋಸ್ಕರ ನೀನು 1 ಸ್ಟೆಪ್ ಇಡು ಮುಂದೆ, ನಾನು ನಿಂಗೋಸ್ಕರ 10 ಸ್ಟೆಪ್ಸ್ ಇಡ್ತೀನಿ ಅಂತ. ನೀನೇ ನನಗೆ 1 ಸ್ಟೆಪ್ ಕೂಡ ಇಡ್ಸಿದ್ಯಾ. ಇನ್ನು ನಿನ್ನ ಇಷ್ಟ ಏಸಪ್ಪ. ಮೇ ಬಿ ನಾನು ಇಲ್ಲಿದ್ದು ಏನಾದರೂ ಮಾಡಬೇಕಂದ್ರೆ ನಿನ್ನಿಷ್ಟ ಏಸಪ್ಪ, ಏನಾದರೂ ಮಾಡ್ಕೊ ಅಂತ ಹೇಳ್ಬಿಟ್ಟು ನಾನು ಮಲ್ಕೊಂಡೆ. ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿದ್ರೆ ನನಗೆ ಬರ್ನಿಂಗ್ ಬುಷ್ಗೆ ಹೋಗೋಕ್ಕೆ ಕನ್ಫರ್ಮೇಷನ್ ಆಯಿತು. ಆಮೇಲೆ ಬಂದೆ, ಯಾರ್ದೋ ಟಿಕೆಟಲ್ಲಿ ಬಂದುಬಿಟ್ಟು ಕುತ್ಕೊಂಡಿದ್ದೀನಿ. ಫ್ರೆಂಡ್ಸ್ ಯಾರೂ ಇಲ್ಲ ನನಗೆ, ನಾನು ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಪ್ರೇಯರ್ ಆಯಿತಾ, ಆಚೆ ಒಬ್ಬಳೇ ಓಡಾಡೋದು. ಆ ಟೈಮಲ್ಲಿ ಅಲ್ಲಿ ಸ್ಟೆಪ್ಸ್ ಹತ್ರ ಒಂದು ವರ್ಸ್ ಹಾಕಿದ್ದಾರೆ. ಜಾನ್ 15:16 ಲಾಸ್ಟ್ ವರ್ಸು ಏನಂದರೆ, ಐ ಚೋಸ್ ಯು ಅಂತ ಹಾಕಿದ್ದಾರೆ. ಅದು ಫುಲ್ ಹೋದಾಗ, ಯು ಡಿಡ್ ನಾಟ್ ಚೂಸ್ ಮೀ ಬಟ್ ಐ ಚೋಸ್ ಯು. ಆ ಐ ಚೋಸ್ ಯು ಅಂದಾಗ ನಾನು ಏನು ಕೇಳ್ಕೊಂಡು ಮಲಗಿದ್ದೆ ಅವತ್ತು ರಾತ್ರಿ ಅಂದರೆ, ಈ ಬರ್ನಿಂಗ್ ಬುಷ್ ಬರೋದಕ್ಕೆ ನಿನ್ನಿಷ್ಟ ಇದ್ದರೆ ನಿನ್ನನ್ನು ಕರ್ಕೋ ಏಸಪ್ಪ ಅಂತ ಹೇಳ್ತಾಯಿದ್ದೀನಿ. ಇಲ್ಲಿ ಬಂದಮೇಲೆ ಎಲ್ಲರೂ ಹೇಳ್ತಾ ಇದ್ದಾರೆ, ಇದು ನೀವಾಗ ಬಂದಿದ್ದಲ್ಲ. ಅವ್ರಿಗೆಲ್ಲರೂ ಯಾವಾಗ ಬೇಕಾದರೂ ಹೇಳ್ಬೋದು, ಆದರೆ ಅವತ್ತು ನನಗೆ ಹೌದಲ್ಲ, ಇದು ನಾನಾಗಿ ಬಂದಿದ್ದಲ್ಲ, ಏಸಪ್ಪ ನನ್ನ ಚೂಸ್ ಮಾಡ್ಕೊಂತು ಅಂತ. ಆ 3 ಲೆಟರ್ ವರ್ಡ್ಸ್ ನನಗೆ ಹೆಂಗಿತ್ತಂದರೆ, ಹೌದು ಇವಾಗ ನಾನು ಏಸಪ್ಪ ಚೂಸ್ ಮಾಡ್ಕೊಂಡೆ, ಅದು ನಂಗೆ ಕನ್ಫರ್ಮ್ ಆಯಿತು. ಅಲ್ಲಿ ನೋಡಿದ್ದು ಮೇ ಬಿ ನಾನು ಅಲ್ಲೆಲ್ಲ ಸುಮ್ಮನೆ ಓದ್ಕೊಂಡು ಬಂದೆ, ಆದರೆ ಅದು ನನಗೆ ಹೆಂಗಿತ್ತಂದರೆ, ನಾನು ಚೂಸ್ ಮಾಡಿದ್ದೀನಿ, ಇನ್ನು ನೀನು ನನ್ನೋಳು, ಯು ಆರ್ ಮೈನ್, ಇಷ್ಟೇ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಐ ಚೋಸ್ ಯು ನೋಡಿದ್ಮೇಲೆ ಧ್ಯಾನ ಎಲ್ಲರೂ ಹೇಳ್ತಿದ್ದಾರೆ, ಲಿಡಿಯಾಲ ಹೃದಯನ ತೆಗ್ದಂಗೆ ನೀವು ತೆಗೀರಿಯಪ್ಪ. ಅವ್ರು ನಮಗೆಲ್ಲ ಹೇಳುವಾಗ ನಾನು ಹೇಳ್ಕೊಂಡು ಏಸಪ್ಪ ಕೇಳ್ತಾ ಇದ್ದೆ, ಏಸಪ್ಪ ಹೆಂಗೇಸಪ್ಪ ಅವ್ರು ಹೃದಯ ತೆಗೆದ್ರು, ಲಿಡಿಯಾ ಅವ್ರ ಎಲ್ಲರೂ ವರ್ಷಿಪ್ ಮಾಡುವಾಗ ಅದು ಹೇಳ್ತಾಯಿದ್ರು, ಲಿಡಿಯಾಲ್ ಹೃದಯ ತೆಗ್ದಂಗೆ ಎಲ್ಲರೂ ಹೃದಯನ ಬಿಚ್ಚಿಕೊಡಿ ಅಂತ ನಂಗೆ ಗೊತ್ತಿಲ್ಲ. ನಾನು ಏಸಪ್ಪಾಗ ಹೇಳ್ತಾಯಿದ್ದೆ, ಅಪ್ಪ ನನ್ನ ಹೃದಯ ಲಾಕ್ ಮಾಡಿಬಿಟ್ಟು ಕೀ ಕಳ್ದಾಕ್ಬಿಟ್ಟಿದ್ದೀನಿ,
ನಂಗೆ ಗೊತ್ತಿಲ್ಲ, ಇವಾಗ ಇದು ಹೆಂಗೆ ಓಪನ್ ಮಾಡೋದು ನಂಗೆ ಗೊತ್ತಿಲ್ಲ, ನೀನೇ ಓಪನ್ ಮಾಡಬೇಕು. ನನಗೆ ಏನು ನಾನು ನೋಡಬೇಕು, ನಾನು ಕೇಳಿಸ್ಕೋಬೇಕು, ನನಗೂ ಆ ಥರ್ಸ್ಟ್ ಬೇಕಪ್ಪ. ಒಬ್ಬಳೇ ಕೂತ್ಕೊಂಡು ಪ್ರೇ ಮಾಡ್ತಾಯಿದ್ದೀನಿ. ಲೈಕ್ ನಂಗೊಂಥರ ಹ್ಯಾಪಿಯಾಗಿ ಪ್ರೇ ಮಾಡೋಕ್ಕಾಗ್ತೈತೆ. ನನಗೆ ಆ ಥರಲ್ಲಿ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಆ ಹೃದಯ ಹೆಂಗೆ ತೆಗೆದ್ರು, ಆ ಕೀ ನನ್ನ ಹತ್ರ ಕಳ್ದೋಗೈತೆ ಏಸಪ್ಪ, ನಾನು ಹಿಂಗೆ ಕಳ್ದೋಗಿದೆ ಏಸಪ್ಪ, ನಿನಗೆ ಗೊತ್ತು, ಆ ಕೀ ಎಲ್ಲೋ ಬಿಸಾಕ್ಬಿಟ್ಟಿದ್ದೀನಿ, ಇವಾಗ ನೀನು ಆ ಹೃದಯನ ತೆಗಿ, ನೀನು ನನ್ನ ಆ ಒಂದು ಕಣ್ಣ ತೆಗಿ, ನಂಗೆ ಗೊತ್ತಿಲ್ಲ, ನನಗೆ ಗೊತ್ತೇ ಇಲ್ಲ ಕಣ್ಣು ತೆಗಿಯೋಕ್ಕೆ, ಈ ಥರ ಹೇಳ್ಬಿಟ್ಟು ನಾನು ಕುತ್ಕೊಂಡಿದ್ದೀನಿ. ಈ ಬರ್ನಿಂಗ್ ಬುಷ್ ರಿಟ್ರೀಟ್ ನಿಜವಾಗ್ಲೂ ನನಗೆ ಅಲ್ಲಿ ನನ್ನ ಬಾನ್ ಅದೇ, ಇಲ್ಲಿ ನನ್ನ ಚೂಸ್ ಮಾಡಿಕೊಂಡ್ರು. ಅಂದರೆ ನಾನು ಇನ್ನೂ ನಮ್ಮ ಅಂದರೆ ತಾಯಿಯ ಗರ್ಭದಲ್ಲೇ ನನ್ನ ಚೂಸ್ ಮಾಡಿಕೊಂಡ್ರು ಅಂದಿದ್ದ ವಯಸ್ಸು ನಂಗೆ ಅವಾಗ ಫಿಕ್ಸ್ ಆಯಿತು. ಏನಂದರೆ ನಮ್ಮಮ್ಮ ಹೇಳುವಾಗ ನಿನ್ನ ತಮ್ಮ ಇವ್ರನ್ನ ಚೂಸ್ ಮಾಡ್ಕೊಂಡಿದ್ದಾರೆ ದೇವರು ಅಂದಾಗ, ಸದ್ಯ ನಾನು ಇಲ್ವಲ್ಲ ಆ ಜಾಗದಲ್ಲಿ ಅಂದ್ಕೊಂಡವಳು. ಆವತ್ತು ಆ ವರ್ಡ್ಗೆ ನಾನು ಖುಷಿ ಪಡ್ತಾಯಿದ್ದೀನಿ. ಐ ಚೂಸ್ ಯು ಅಂದಿದ್ದ ವರ್ಡ್ಗೆ, ಓ ಥ್ಯಾಂಕ್ ಯು ಲಾರ್ಡ್ ಫಾರ್ ಚೂಸಿಂಗ್ ಮೀ. ಇದು ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅವತ್ತೆಲ್ಲ. ನನಗೆ ನನ್ನ ರೇಮಾ ವರ್ಡ್ ಆ್ಯಕ್ಚುಲಿ ಅದು, ಏಸಪ್ಪ ಅದು ನನಗೆ ಹೇಳಿದ್ದು, ಐ ಚೋಸ್ ಯು ಅಂತ ಹೇಳ್ಬಿಟ್ಟು. ಆಮೇಲೆ ಬರ್ನಿಂಗ್ ಬುಷಿಂದ ಹೋಗೋ ಟೈಮಲ್ಲಿ ಎಲ್ಲ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿಬಿಟ್ಟೆ. ಮನಸ್ಸು ಇದೆ ಡಿಲೀಟ್ ಮಾಡಬೇಕು, ಯಾಕೋ ಅದರಲ್ಲಿ ಇದ್ದರೆ ಮತ್ತೆ ನೋಡ್ತಿದ್ದೀನಲ್ಲ, ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದೆ, ಫ್ರೀ ಫೈರು, ಎಲ್ಲ ಸೀರೀಸ್ ಆ್ಯಪು ಯಾವ್ದ್ಯಾವ್ದಿತ್ತು ಎಲ್ಲ ಆ್ಯಪ್ ಡಿಲೀಟ್ ಮಾಡಿಬಿಟ್ಟೆ. ಅಕಸ್ಮಾತ್ ನಾನು ಹೋದರೆ ಏನಾಗ್ತಿತ್ತು ಗೊತ್ತಾ, ನನಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನೋಡಿದ್ರೆ, ನಿನ್ನ ಕೈ ಏನಾದರೂ ಪಾಪ ಮಾಡಿದ್ರೆ ಅದನ್ನು ಕಟ್ ಮಾಡಿ ಬಿಸಾಕು. ಆ ವರ್ಡು ನನಗೆ ಹಂಗೆ, ಓ ಸಾರಿ ನನಗೆ ಇದು ಪಾಪ, ಇದನ್ನು ನಾನು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ನಾನೇನಾರ ನೋಡ್ತಿದ್ರೆ, ನಿನ್ನ ಕಣ್ಣೇನಾದರೂ ಪಾಪ ಮಾಡಿದ್ರೆ ಒಂದು ಕಿತ್ತು ಬಿಸಾಕು ಅಂದರು, ಅಯ್ಯೋ ನಾನು ಇದ್ರಲ್ಲಿ ಪಾಪ ಮಾಡ್ತಿದ್ದೀನಲ್ಲ, ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಫಿಕ್ಸ್ ಮಾಡ್ಕೊಂಡು ನಾನೆಲ್ಲ ಆ್ಯಪ್ಸ್ ಡಿಲೀಟ್ ಮಾಡಿಬಿಟ್ಟು ಬರ್ನಿಂಗ್ ಬುಷಿಂದ ಹೋದಾಗ ಡಿಲೀಟ್ ಮಾಡಿಬಿಟ್ಟೆ. ನನಗೇನಾದರೂ ಆ ಒಂದು ಹಿಂಗೆ ಹೋಗ್ತಾಯಿದ್ದೆ ಇನ್ಸ್ಟಾಗ್ರಾಮ್ ಹುಡ್ಕೋಕೆ, ಅಯ್ಯೋ ಇನ್ಸ್ಟಾಗ್ರಾಮ್ ಇಲ್ಲ. ಆ ಟೈಮ್ ಏನು ಮಾಡ್ತಾಯಿದ್ದೆ, ವೆಬೆಕ್ಸ್ ಜಾಯ್ನ್ ಆಗ್ತಾಯಿದ್ದೆ. ವೆಬೆಕ್ಸ್ ಪ್ರೇಯರಲ್ಲಿ ಹೆಂಗಿರ್ತೈತಂದರೆ, ನನಗೆ ಯಾವಾಗ ಏನಾದರೂ ಅನಿಸಿದ್ರೆ ಏನಾದರೂ ಹೋಗ್ಬಿಡೋದು, ವೆಬೆಕ್ಸ್ ಜಾಯ್ನ್ ಆಗೋದು. ಆ ಟೈಮಲ್ಲಿ ಏಸಪ್ಪ ನನ್ನ ಜೊತೆ ಮಾತಾಡ್ತಾಯಿದ್ರು, ಯಾರಾದರೂ ಒಬ್ಬರು ಲೀಡ್ ಮಾಡ್ತಾಯಿದ್ರಾ, ಏನು ಹೇಳ್ತಾಯಿದ್ರು ಅಂದರೆ, ನಾನು ಇವಾಗ ಫ್ರೆಂಡ್ಸ್ ಜೊತೆ ಜಾಸ್ತಿ ಮಾತಾಡ್ತಾಯಿದ್ದೀನಿ ಅಂದ್ಕೊಂಡ್ರೆ, ನನಗೆ ಗೊತ್ತಿಲ್ದಿರ ನನಗೆ ಓಕೆ ಬೇಡ ಅಂತೇಳ್ಬಿಟ್ಟು ಹೋಗಿ ವೆಬೆಕ್ಸ್ ಜಾಯ್ನ್ ಆದಾಗ ಹರಟೆ ಮಾತುಗಳಿಂದ ದೂರ ಇರಿ. ಹೆಂಗಿರ್ತೈತಂದರೆ, ಓಕೆ ನಾನು ಇವಾಗ ಹಿಂಗೆ ಮಾಡಿದ್ದೀನಿ, ಏಸಪ್ಪ ನಂಗೆ ಹಿಂಗೆ ಹೇಳೈತೆ. ಕಾಲೇಜಲ್ಲಿ ಕೂಡ ನಾನು ಪ್ರೇಯರ್ ಕ್ರಿಶ್ಚಿಯನ್ ಅಂತಲೇ ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ಸ್ಗೆ. ಯಾವುದಾದ್ರೂ ಕ್ರಿಶ್ಚಿಯನ್ ಫ್ರೆಂಡ್ ಇದ್ದರೆ ಯಾ ಎಮ್ ಕ್ರಿಶ್ಚಿಯನ್ ಅಂತ ಇದ್ದೆ, ಹಿಂದೂ ಫ್ರೆಂಡ್ ಇದ್ದರೆ ಯಾ ಎಮ್ ಹಿಂದೂ ಅಂತ ಇದ್ದೆ. ಆ ಥರ ಇಬ್ರಿಗೂ 2 ಬೋಟಲ್ಲಿ ನಾನು ಪ್ರಯಾಣ ಮಾಡ್ತಾಯಿದ್ದೆ. ಹೆಂಗಂದರೆ ದೇವಸ್ಥಾನ, ನಮ್ಮ ಮನೇಲಿ ದೇವಸ್ಥಾನಕ್ಕೆ ಕರೆದ್ರೆ ನಾನು ಹೋಗ್ತಾ ಇರಲಿಲ್ಲ. ಇಲ್ಲ ನನಗೆ ಏಸಪ್ಪ ಅಂದರೆ ತುಂಬ ಇಷ್ಟ, ನಾನು ಬರೋಲ್ಲ, ಇಲ್ಲಾಂದರೆ ಏನಾದರೂ ಒಂದು ಇದು ಮಾಡ್ತಾಯಿದ್ರೆ ಆದರೂ ಹೋಗ್ತಾ ಇದ್ದೆ. ಇಷ್ಟ ಏನೋ ನಂಗೆ ಇಷ್ಟ ಇಲ್ವೇನೋ ಆ ಥರ ಹೋಗ್ತಾಯಿದ್ದೆ. ಆದರೆ ಫ್ರೆಂಡ್ಸ್ ಜೊತೆ ಇಂಥರ ಜಾಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ದೇವಸ್ಥಾನಗೆಲ್ಲ ಹೋಗೋಕ್ಕೆ, ಅಂದರೆ ಅವ್ರ ಜೊತೆ ಆ ಒಂದು ಹೋಗೋ ವೇಯಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡ್ತಾಯಿದ್ದೆ ನಾನು. ಆ ಒಂದು ವೇಯಿಂದ ಏಸಪ್ಪ ನನ್ನ ಅಲ್ಲಿಂದ ಬಿಡಿಸಿದ್ರು. ಹೆಂಗಂದರೆ ಇವಾಗ ಆ ಒಂದು ನನಗೆ ಆಗ್ತಾಯಿಲ್ಲ. ಅವ್ರು ನನ್ನ ಕರೆದಾಗೂ ಇಲ್ಲ ನಂಗೆ ಬರೋಕ್ಕಾಗಲ್ಲ. ಅವ್ರು ಹೆಂಗೆ ಹೇಳ್ತಿದ್ದಾನೆ, ಏನೇ ನಿನ್ನ ಏಜ್ ಇನ್ನೂ ಎಷ್ಟು, ಇವಾಗ ನೀನು 19, ಏನು ಇವಾಗಲೇ ಒಳ್ಳೆ ಅಜ್ಜಿ ಥರ ಪ್ರೇಯರ್ ಅಂತ ಇದೆಯಾ, ಫಾಸ್ಟಿಂಗ್ ಪ್ರೇಯರ್ ಅಂತೀಯಾ, ಏನೇನೋ ಪ್ರೇಯರ್ ಅಂತೀಯಾ, ಮಂಗಳೂರು ಅಂತ ಇದೆಯಾ, ಏನು ಒಂಥರ ನನಗೆ ಏನು ಮತ್ತೆ ಅಜ್ಜಿಗೆ ವಯಸ್ಸಾದವ್ರಿಗೆ ಮಾತ್ರ ಪ್ರೇಯರಾ, ನಮಗೆ ಪ್ರೇಯರ್. ಅದಕ್ಕೂ ಮುಂಚೆ ನಾನು ಅದು ಹೇಳ್ತಾಯಿದ್ದೆ, ಏನಮ್ಮ ನೀನು ಇವಾಗಲೇ ಅಂತ ನಾನು ನಮ್ಮಮ್ಮಗೆ ಹೇಳ್ತಾಯಿದ್ದೆ. ಆದರೆ ಅದಾದಮೇಲೆ ನನಗೆ ಹೆಂಗಂದರೆ ಏನಕ್ಕೆ ಹಂಗೆ ಅಂತ ಇದ್ದಾರೆ ಇವರು, ಏಸಪ್ಪ ಇವರು ಕೂಡ ನಿನ್ನ ಹತ್ರ ಬರಬೇಕಪ್ಪ, ನಾನು ಯಾವಾಗೂ ಹಂಗೆ ಅನ್ಕೊತ ಇದ್ದೆ. ಆಮೇಲೆ ಆ ಒಂದು ಪ್ಲೇಸ್ಗೆಲ್ಲ ನಾನು ಹೋಗೋದು ಬಿಟ್ಬಿಟ್ಟೆ. ಏಸಪ್ಪ ನನ್ನ ಅಲ್ಲಿಂದ ಕರ್ಕೊಬಂದ್ಬಿಟ್ರು. ನಂಗೆ ಇಂಟ್ರೆಸ್ಟೇ ಇಲ್ಲ, ಎಲ್ಲ ಕಡೆಯಿಂದ ಎಲ್ಲ ಆಫು. ವೆಬೆಕ್ಸು ನಿಜ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ವೆಬೆಕ್ಸ್ ನಡೀತಾ ಇರುತ್ತೆ ಎವ್ರಿ ಡೇ. ಇವಾಗಲೂ ವೆಬೆಕ್ಸಲ್ಲಿ ಇದ್ದಾರೆ. ಸೊ ಯಾವಾಗ ನಾನು ಜಾಯ್ನ್ ಆದರೂ ನಂಗೆ ಬ್ರೇಕ್ ಬಿಟ್ಟಾಗ ಕೂಡ ಹೋಗ್ಬಿಡೋದು ವೆಬೆಕ್ಸ್. ಅದೆಷ್ಟೊತ್ತು ಬ್ರೇಕ್ ಇರುತ್ತೋ ಆವಾಗಾದರೂ ಅದು ಕೇಳಿಸ್ಕೊಳ್ಳೋದು. ಮೇ ಬಿ ಆ ಟೈಮಲ್ಲಿ ಏಸಪ್ಪ ನನ್ನ ಜೊತೆ ಏನೋ ವಾಕ್ಯ ನನಗೆ ಬರ್ಬೋದೇನೋ. ಬೆಳಗ್ಗೆ ಯೂತ್ ಪ್ರೇಯರ್ ನಂಗೆ ನಿದ್ದೆ ಅಂದರೆ ಹೆಂಗಿಷ್ಟ ಅಂದರೆ ಬಿಟ್ಟರೆ ನಾನು ಎಷ್ಟೊತ್ತು ಬೇಕಾದರೂ ಮಲ್ಕೊತೀನಿ. ರಾತ್ರಿ ಒಂದು 10 ಗಂಟೆಗೆ ಮಲ್ಕೊಂಡು ನಾನು ಮಧ್ಯಾಹ್ನ 1 o'clock ಎಬ್ಬಿಸಿದ್ರು ನಾನು ಎದ್ದೇಳಕ್ಕೆ ರೆಡಿ, ಹಂಗೆ ಮಲ್ಕೊತೀನಿ ನಾನು. ಏನಾಗೋಯ್ತು, ಇದೇ ಥರ ವೆಬೆಕ್ಸ್ ಪ್ರೇಯರ್ಗೆ ಜಾಯ್ನ್ ಆಗುವಂಥ ಯೂತ್ ರಿಟ್ರೀಟ್ ಆದಮೇಲೆ ಹೇಳ್ತಾಯಿದ್ರು. ನಾನು ಆ್ಯಕ್ಚುಲಿ ಜಾಯ್ನ್ ಆಗ್ತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಕಾಲ್ ಮಾಡಿ ಎಬ್ಬಿಸ್ತಾಯಿದ್ರು ನನ್ನ. ಆಮೇಲೆ ಒಂದಿನ ಏನು ಮಾಡಿದ್ರು, ಬರ್ನಿಂಗ್ ಬುಷ್ ಎಲ್ಲ ಆದಮೇಲೆ ನನಗೆ ಏನಂದರು, ನೀನು ಇನ್ಮೇಲೆ ಎಲ್ಲರಿಗೂ ಕಾಲ್ ಮಾಡಿ ಎಬ್ಬಿಸ್ಬೇಕು ಅಂತಂದರು. ನಾನು 7 ಗಂಟೆಗೆ ಎದ್ದೇಳೋಕ್ಕೆ 5 ಗಂಟೆಯಿಂದ ಅಲಾರಾಮ್ ಇಟ್ಕೊಂಡಿರ್ತೀನಿ, ನಿದ್ದೆ ಅಷ್ಟು ಇದು ಕಷ್ಟ ಅಂತ ಹೇಳ್ಬಿಟ್ಟು. ಅದರಲ್ಲಿ ಹಂಗಿರೋಳಿಗೆ
ಆಗ್ತಾ ಇಲ್ಲ ನನಗೆ ಜಾಯ್ನ್ ಆಗೋಕ್ಕೆ. ಸರಿ ಆಯಿತು ಹೇಳ್ಬಿಟ್ಟು ಅವರು ಫೋರ್ಸ್ ಮಾಡಿದಾಗ ನಾನು ಸ್ಟಾರ್ಟ್ ಮಾಡಿದೆ ವೆಬೆಕ್ಸ್ ಜಾಯ್ನ್ ಮಾಡೋಕ್ಕೆ, ಎಲ್ಲ ಜಾಯ್ನ್ ಮಾಡೋಕ್ಕೆ. 7 ಗಂಟೆ ಆ ಯೂತ್ ಪ್ರೇಯರ್ ಬೆಳಗ್ಗೆನೇ ಇವತ್ತು ನಾನು ಏನು ಮಾಡಬೇಕು, ಹೌ ಟು ಒಂದೊಂದು ಮಂತ್ ಒಂದೊಂದು ಟಾಪಿಕ್ ಇಟ್ಕೊಂಡದ್ದು ಎಕ್ಸ್ಪ್ಲನೇಷನ್ ಜೊತೆಗೆ ಹೇಳುವಾಗ ನಾನು ನೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಏಸಪ್ಪ ನನ್ನ ಹತ್ರ ಮಾತಾಡೋದು ನನಗೆ ಅರ್ಥ ಆಗ್ತೈತೆ, ಆದರೆ ನನಗೆ ವಾಯ್ಸ್ ಕೇಳಿಸ್ತಾ ಇಲ್ಲ, ನಂಗೆ ವಾಯ್ಸು ಏನೂ ಕೇಳಿಸ್ತಾ ಇಲ್ಲ. ಆದರೆ ನಾನು ಕೇಳ್ತಾ ಇದ್ದೀನಿ, ಏಸಪ್ಪ ನನ್ನ ಜೊತೆ ಮಾತಾಡಿ ಏಸಪ್ಪ, ವರ್ಡ್ ಆಫ್ ಗಾಡ್ ಇದರಿಂದ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಓಕೆ, ಎಲ್ಲ ಆಯಿತು, ವೆಬೆಕ್ಸ್ ಆಯಿತು, ಗಾಡ್ಸ್ ಲವ್. ಅದಾದಮೇಲೆ ನಾನು ಇದೇ ಧ್ಯಾನ ಮಾಡ್ತಾ ಇದ್ದಾಗ ಒಂದಿನ ಏನಾಯ್ತು ಅಂದರೆ ರೋಮನ್ಸ್ ಚಾಪ್ಟರ್ 5:8 ರೋಮನ್ಸ್ ಚಾಪ್ಟರ್ 5:8 ಹೇಳ್ತೀನಿ. ಆವಾಗ ನನಗೆ ಆ ಫಾದರ್ ಲವ್ವು ನನಗೆ ಹೆಂಗಿದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಅಲ್ಲಿ ಈ ವರ್ಸಲ್ಲಿ ಹೇಳ್ತಿದ್ದೆ. ಆದರೆ ನಾವಿನ್ನೂ ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಇದರಿಂದ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಗುತ್ತದೆ. ನಂಗೆ ಅಲ್ಲರ್ಥ ಆಯಿತು ಗಾಡ್ ಫಾದರ್ಗೆ ನನ್ನ ಮೇಲೆ ಎಷ್ಟು ಇಷ್ಟ. ಯಾವಾಗ ಅನ್ಕೊತಿದ್ದೆ ಅವರು ಬರೀ ಏಸಪ್ಪಾಗ ಮಾತ್ರ ಪ್ರೀತಿ ಅಂತ, ಅಂದರೆ ಮೂವರು ಒಂದೇ, ಆದರೆ ಗಾಡ್ ಫಾದರ್ಗೆ ಎಷ್ಟು ಪ್ರೀತಿ ಅಂತ ನಂಗೆ ಗೊತ್ತಿರಲಿಲ್ಲ. ಈ ವರ್ಸಲ್ಲಿ ನಂಗೆ ಅರ್ಥ ಆಯಿತು ಅವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ, ಅದಕ್ಕೋಸ್ಕರ ಅವ್ರ ಮಗನೇ ನನಗೋಸ್ಕರ ಕೊಟ್ರಲ್ಲ, ಅದು ಕೂಡ ಪ್ಲ್ಯಾನ್ ಮಾಡಿದ್ದು ಅವರೇ ಅಲ್ವಾ ಅನ್ನೋ ಒಂದು ನಾನು ಯಾವತ್ತೂ ಧ್ಯಾನ ಮಾಡ್ತಾ ಇರಲಿಲ್ಲ ಒಂದು ವರ್ಡ್ ಇಟ್ಕೊಂಡು. ಆ ವರ್ಸ್ ನನಗೆ ನಾನು ಇನ್ನೂ ಪಾಪಿ ಆದಾಗಲೇ ನನ್ನ ಏಸಪ್ಪ ಈ ಥರ ಚೂಸ್ ಮಾಡ್ಕೊಂಡಿದ್ದಾರಲ್ಲ, ಅಷ್ಟು ತಂದೆ ದೇವ್ರಿಗೆ ನನ್ನ ಮೇಲೆ ಇಷ್ಟು ಪ್ರೀತಿ ಇದೆ ಅಲ್ಲ ಅಂತ ಅಂದ್ಕೊಂಡಾಗ ಎಫೆಸಿಯನ್ ಚಾಪ್ಟರ್ 1:5 ನನ್ನ ಮೇಲಿನ ಪ್ರೀತಿಯಿಂದಾಗಿ ಅಂದರೆ ತಂದೆ ದೇವರಿಗೆ ನನ್ನ ಮೇಲಿರೋ ಪ್ರೀತಿಗೋಸ್ಕರ ಏಸು ಕ್ರಿಸ್ತರ ಮೂಲಕ ನನ್ನ ಅವ್ರ ಮಗಳಾಗಿಸ್ಕೊಂಡಿದ್ದಾರೆ. ಆ ಮಗಳಾಗಿಸ್ಕೊಳ್ಳೋಕ್ಕೆ ಆಲ್ರೆಡಿ ನಿರ್ಧಾರ ಮಾಡಿದ್ದಾರೆ. ಇದು ಗಾಡ್ಸ್ ಪ್ಲ್ಯಾನ್ ಆಗಿತ್ತು. ನಾನು ಆಲ್ರೆಡಿ ಅವ್ರ ಮಗಳಾಗಬೇಕಾಗಿತ್ತು, ಅವರ ಪ್ರೀತಿನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದು ತಂದೆ ದೇವರಿಗೆ ಆಸೆಯಿಂದ ಏಸಪ್ಪ ಮೂಲಕ ನನ್ನ ಮಗಳಾಗಿಸ್ಕೊಂಡಿದ್ದಾರೆ. ಆವಾಗ ನಂಗೆ ಅನಿಸ್ತಾಯಿತ್ತು ಈ ಫಾದರ್ ಲವ್ ನಂಗೆ ಸಿಗ್ತಾ ಇರಲಿಲ್ಲ ಅಲ್ಲ. ನಮ್ಮಪ್ಪ ಡಿಫ್ರೆಂಟ್ ವೇಲಿ ಕೊಡ್ತಾಯಿದ್ರು, ಆದರೆ ನಾನು ಆವಾಗ ಅಂದ್ಕೊಂಡೆ ಈ ಒಂದು ವರ್ಸಲ್ಲಿ ಇವಾಗ ನನ್ನ ಏಸಪ್ಪ ನನ್ನ ಮಗಳಾಗಿ ಅನ್ಸ್ಕೊಂಡಿದ್ದಾರೆ. ಆ ಒಂದು ಖುಷಿ ನನಗೆ ಆಗ್ತಾಯಿದೆ. ಇವಾಗ ನನಗೇನು ಇದ್ಬೇಕಂದ್ರೂ ಏಸಪ್ಪ ಜೊತೆ ಆ ಥರ ಮಾತಾಡ್ಬೋದು, ಏನಾದರೂ ಇದ್ದರೆ ಏಸಪ್ಪ ಹಿಂಗಾಯ್ತು ಹಂಗಾಯ್ತು. ಆದರೆ ಅದೆಲ್ಲ ಡಿಫ್ರೆಂಟಾಗಿ ಮಾತಾಡ್ತಿದ್ದೀನಿ ನಾನು ಏಸಪ್ಪ ಹತ್ರ. ಥ್ಯಾಂಕ್ ಯು, ನಿನ್ನನ್ನು ಚೂಸ್ ಮಾಡಿ, ಇದೇ ನನಗೆ ಯಾವಾಗಲೂ ನಿನ್ನ ವಿಷಯಕ್ಕೋಸ್ಕರ ನನ್ನನ್ನು ಚೂಸ್ ಮಾಡ್ಕೊಂಡಿದ್ಯಾ, ಥ್ಯಾಂಕ್ ಯು ಲಾರ್ಡ್. ಇದು ಹೇಳ್ತಾ ಇದ್ದೀನಿ. ಹೆಂಗಿತ್ತಂದರೆ ಟೋಟಲ್ ಪವಿತ್ರನೇ ಚೇಂಜು. ಯಾರು ಚೇಂಜ್ ಆಗಲ್ಲ ಅಂದಿದ್ರು ಫುಲ್ ಚೇಂಜ್ ಆಗಿಬಿಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ. ಆಮೇಲೆ ಪ್ರೇಯರ್ಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಬರ್ನಿಂಗ್ ಬುಷಲ್ಲಿ ನನಗೆ ಒಳ್ಳೆ ಆ ರೇಮಾ ವರ್ಡ್ ಸಿಕ್ತು. ರೂಮ್ಗೆ ಹೋಗಿ ಧ್ಯಾನ ಮಾಡಿ ಅಂದರೆ ನಾನು ನಿಜವಾಗ್ಲೂ ಧ್ಯಾನ ಮಾಡ್ತಾಯಿದ್ದೆ. ಆಮೇಲೆ ಈ ವರ್ಸ್ ಎಲ್ಲ ಆದಾಗ ನನಗೆ ಓಕೆ, ಇನ್ಮೇಲೆ ನನ್ನ ಐ ಶುಡ್ ಫಿಕ್ಸ್ ಮೈ ಐಸ್ ಆನ್ ಜೀಸಸ್. ನನಗೇನಾದರೂ ಬ್ಯಾಡ್ ಥಾಟ್ ಬಂದರೆ ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಜೀಸಸ್, ಹಾಲೆಲೂಯಾ ಇದು ಹೇಳುವಾಗ ಓಕೆ ಲಾರ್ಡ್, ನಾನು ಕಮಾಂಡ್ ಮಾಡ್ತಾಯಿದ್ದೆ ಆ ಥಾಟ್ ಹೋಗಬೇಕು ಅಂತ. ಬ್ಯಾಡ್ ವರ್ಡ್ಸ್ ಬರೋದೇ ಬಿಟ್ಬಿಡ್ತು. ಆದರೆ ಏನಾದರೂ ಈ ಯಾರನ್ನ ಮಾತಾಡ್ತಿದ್ದಾರೆ ಅಂದರೆ ಆವಾಗ ನಾನು ಅವ್ರಿಗೋಸ್ಕರ ನಾನು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಡಿಫ್ರೆಂಟಾಗಿ. ಅಂದರೆ ಅವ್ರಿಗೋಸ್ಕರ ಪ್ರೇಯರ್ ಮಾಡೋಕೆ ನನಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿತ್ತು. ಆಮೇಲೆ ನನಗೇನಂದರೆ ಯಾರನ್ನ ನೋಡಿದ್ರೆ ಇವರು ಕೂಡ ನಿತ್ಯ ಜೀವಾಗ, ಅವರು ಕೂಡ ನನ್ನ ಜೊತೆ ಬರಬೇಕು, ನಾನು ಫಿಕ್ಸು, ನಾನು ಪಕ್ಕಾ ಇಟರ್ನಲ್ ಲೈಫ್ ನನಗೆ ಅಂತಾರ ನನ್ನ ಮನಸ್ಸಲ್ಲಿ. ಹೌದು, ನಂಗೆ ಇಟರ್ನಲ್ ಲೈಫ್ ಪಕ್ಕಾ, ಯಾಕಂದರೆ ಆ ಲವ್ ನನಗೆ ಸಿಕ್ತಲ್ಲ, ಫಿಕ್ಸ್ ಆಗೋಗಿದೆ. ಇವರು ಕೂಡ ಬರಬೇಕು, ನನ್ನ ಫ್ರೆಂಡ್ಸ್ ಬರಬೇಕು, ಆ ಥರ ನನಗೆ ಅನಿಸ್ತಾ ಇತ್ತು. ಆಮೇಲೆ ಏಸಪ್ಪ ಲವ್ ನನಗೆ ಇನ್ನೂ ಹೆಚ್ಚಾಗಿ ಅರ್ಥಕೋಬೇಕು ಅನ್ನೋ ದಾಹ ಅವರೇ ನನಗೆ ಕೊಟ್ಟರು. ನಂಗೆ ಇವಾಗ ಕೂಡ ಬರ್ನಿಂಗ್ ಬುಷ್ಗೆ ಬರಬೇಕು ಅನ್ನೋದಕ್ಕೆ ನನ್ನ ಆಸೆಗಿಂತ ಈ ಥರ ಯಾವತ್ತೂ ನನ್ನ ಆಸೆನೇ ಪಟ್ಟಿಲ್ಲ. ಏನಾದರೂ ಇರಲಿ ನಾನು ಅದು ಬಿಟ್ಟು ಬರ್ತೀನಿ ಅನ್ನೋ ಒಂದು ಡಿಸಿಷನ್ ನಾನು ತಗೊಳಕ್ಕಾಯಿತು. ನನಗೆ ಆ ದಾಹ ನನಗಲ್ಲ, ದೇವರೇ ಕೊಟ್ಟಿರೋ ದಾಹ ಅದು. ಹೆಂಗೆ ದಾಹ ಅನ್ನೋದಕ್ಕಿಂತ ನನಗೆ ಗೊತ್ತಿಲ್ಲ ಇದೇನಾಗ್ತಾಯಿದೆ, ನನಗೆ ಏನಕ್ಕೆ ಹಿಂಗೆಲ್ಲ ಮಾಡ್ತಾಯಿದ್ದೀನಿ, ಪ್ರೇಯರ್ ಅಂತ ನಾನು ಯಾಕೆ ಸುತ್ತಾ ಇದ್ದೀನಿ ಅಂತ. ಆದರೆ ಇದರಲ್ಲೊಂಥರ ಇವಾಗ ನನಗನ್ನಿಸ್ತಾ ಇದೆ, ಈ ವರ್ಲ್ಡಲ್ಲಿ ಇವಾಗೆಲ್ಲ ನಾನು ಬಸ್ಸಲ್ಲಿ ಹೋದಾಗ ಟ್ರೈನಲ್ಲಿ ಹೋದಾಗಲ್ಲ ಒಂದು ನಿಮಿಷ ನನಗೆ ನೋಡ್ತೀನಿ, ಅವರೆಲ್ಲ ಎಷ್ಟು ಡಿಫ್ರೆಂಟಾಗಿದ್ದಾರೆ, ನಾವು ಯಾಕೆ ಇಷ್ಟು ಡಿಫ್ರೆಂಟಾಗಿದ್ದೀವಿ. ಥ್ಯಾಂಕ್ ಯು ಲಾರ್ಡ್, ನಮ್ಮನ್ನ ವರ್ಲ್ಡಿಂದ ಸಪ್ರೇಟ್ ಮಾಡಿದ್ಯಾ. ಆ ಥರ ಎಲ್ಲ ನಂಗೆ ಅನಿಸ್ತಾಯಿತ್ತು. ಇವಾಗ ಆ ವರ್ಲ್ಡಲ್ಲಿ ಇದ್ದಿದ್ರೆ ನಾನು ಒಳ್ಳೆ ಆ ಥರ ಒಂಥರ ಡಿಫ್ರೆಂಟಾಗಿರ್ತಾಯಿದ್ದೆ, ಬ್ಯಾಡ್ ಪವಿತ್ರ ಆಗಿ. ಇಲ್ಲಿ ಬಂದಮೇಲೆ ಸ್ವಲ್ಪ ನಿನ್ನನ್ನು ಫುಲ್ಲು ಚೂಸ್ ಮಾಡ್ಕೊಂಡು ಇವಾಗ ನಾನು ಬ್ಯಾಡ್ ವರ್ಡ್ಸ್ ಮಾತಾಡೋಕ್ಕಾಗ್ತಾಯಿಲ್ಲ, ಒಳ್ಳೆ ಹುಡುಗಿಯಾಗಿ ಅಂದರೆ ನನ್ನ ಒಂಥರ ವರ್ಲ್ಡಿಂದ ಸಪ್ರೇಟ್ ಮಾಡಿದ್ಯಾಪ್ಪ, ಅದಕ್ಕೋಸ್ಕರ ಸ್ತೋತ್ರ ಅಂತ ಹೇಳ್ಕೊಂಡು ಹೇಳೋಕ್ಕಾಗ್ತಾಯಿದ್ದೆ ನನಗೆ. ಸೊ
ಎಲ್ಲರೂ ಕೂಡ ಈ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಈ ವರ್ಡ್ ಆಫ್ ಗಾಡು, ಈ ಒಂದು ಏಸಪ್ಪ ಲವ್ನ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಿಜ ಈ ಏಜು ನಾನೇನು ಯೂತ್ಸ್ ಏಜ್ ಇನ್ನೂ ಏಜ್ ಆದಮೇಲೆ ವರ್ಡ್ ಆಫ್ ಗಾಡ್ ಕಲ್ತ್ಕೋಬೇಕು ಅಂದ್ಕೊಂಡಿದ್ದೆ, ಅದು ಫುಲ್ ಟೋಟಲಿ ರಾಂಗ್. ಇವಾಗಿಂದಾನೇ ನಾವು ಕಲ್ತ್ಕೊಂಡ್ರೆ ಮೇ ಬಿ ನಮ್ಮಿಂದ ಇನ್ನು ನಾವು ಬೇರೆಯವ್ರಿಗೆ ಹೇಳ್ಬೋದು ವರ್ಡ್ ಆಫ್ ಗಾಡ್. ಅವ್ರಿಗೂ ಕೂಡ ಆ ಒಂದು ಇಟರ್ನಲ್ ಲೈಫ್ ಸೀಟ್ ಕನ್ಫರ್ಮ್ ಆಗುತ್ತಲ್ಲ. ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದೆ, ಪ್ರೇಯರ್ ಮಾಡಬೇಕು, ಬೇರೆಯವ್ರಿಗೋಸ್ಕರ ನಾನು ಪ್ರೇಯರ್ ಮಾಡಬೇಕು. ನನಗಿಂತ ನನಗೋಸ್ಕರ ಒಬ್ಬರು ಪ್ರೇಯರ್ ಮಾಡಿದ್ದಾನೆ ನಾನು ಹಿಂಗಾದೆ, ಸೊ ಐ ಹ್ಯಾವ್ ಟು ಪ್ರೇ ಫಾರ್ ಅದರ್ಸ್. ನನಗೆ ಈ ಒಂದು ಮನಸ್ಸು ಬಂತು. ನೀವು ಕೂಡ ಎಲ್ಲರೂ ಮನಸ್ಸಲ್ಲಿ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಟ್ ಆದರೂ ಕೂಡ ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಜೀಸಸ್, ಹಾಲೆಲೂಯಾ ಹೇಳ್ಬಿಟ್ಟು ಆದ್ದರಿಂದ ಏಸಪ್ಪ ಪ್ಲೀಸ್ ಹೆಲ್ಪ್ ಮಿ ಟು ಕನೆಕ್ಟ್ ಟು ಯು ಲಾರ್ಡ್, ಆ ಥರ ಹೇಳಿ ನೀವು ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡಿ. ನಿಜವಾಗ್ಲೂ ಏಸಪ್ಪ ನಿಮಗೂ ರೇಮಾ ವರ್ಡ್ ಕೊಡ್ತಾರೆ, ನಿಮ್ಮ ಜೊತೆನೂ ಏಸಪ್ಪ ಮಾತಾಡ್ತಾರೆ. ಸೊ ಇದೇ ನನ್ನ ಟೆಸ್ಟಿಮನಿ. ಆದರೆ ಇವಾಗ ಅದಾದಮೇಲೆ ಫೆಬ್ರವರಿ 2 ಫಸ್ಟ್ ಸಂಡೇ ರಿಟ್ರೀಟಲ್ಲಿ ಬ್ರದರ್ ಒಂದು ಮಾತು ಹೇಳಿದ್ರು, ಮೀ ಆ್ಯಂಡ್ ಮೈ ಹೌಸ್ ಹೋಲ್ಡ್ ವಿಲ್ ಸರ್ವ್ ಲಾರ್ಡ್. ಆ ವಿಷಯ ನಿಮ್ಮ ಮನೇಲೆಲ್ಲ ಆಗಬೇಕು ಅಂತ, ಅಂದರೆ ವರ್ಡ್ ಆಫ್ ಗಾಡ್ ಕೊಡ್ತಿದ್ದಾರೆ, ಅದು ನನಗೆ ಇದು ನಂಗೆ ಆಗಬೇಕು. ಐ ಸ್ಟಾರ್ಟೆಡ್ ಟೆಲ್ಲಿಂಗ್ ದಟ್ ಎವ್ರಿ ಟೈಮ್. ನಾನು ಅದನ್ನೇ ರಿಪೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ನನ್ನ ಮನೆಯವರು ಅದು ಮೀ ಆ್ಯಂಡ್ ಮೈ ಹೌಸ್ ಹೋಲ್ಡ್ ವಿಲ್ ಸರ್ವ್ ಲಾರ್ಡ್, ಮೀ ಆ್ಯಂಡ್ ಮೈ ಹೌಸ್ ಹೋಲ್ಡ್ ವಿಲ್ ಸರ್ವ್ ಲಾರ್ಡ್. ಅದನ್ನೇ ನಾನು ಯಾವಾಗೂ ಏಸಪ್ಪ ಹತ್ರ ಕೇಳ್ತಿದ್ದೆ, ಏಸಪ್ಪ ನಾನು ನನ್ನ ಮನೆಯವರು ನಿನ್ನ ಸ್ತುತಿಸ್ಬೇಕಪ್ಪ ಅಂತ ಕೇಳ್ತಾ ಅದು ಇವಾಗ ನಮ್ಮಪ್ಪ ಕೂಡ ವರ್ಡಿಗೆ ಬಂದಿದ್ದಾರೆ, ನಮ್ಮಮ್ಮ ಕೂಡ ವರ್ಡಿಗೆ ಬಂದಿದ್ದಾರೆ, ನನ್ನ ತಮ್ಮದಿರು ಎಲ್ಲರೂ ಪ್ರೇಯರ್. ಯಾವ ಪ್ರೀತಿ ನಂಗೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ನಮ್ಮಪ್ಪ ಹತ್ರ, ಅದಕ್ಕೆ ಡಬಲಾಗಿ ನನ್ನ ಅಪ್ಪ ಹತ್ರ ಕೂಡ ಸಿಗ್ತಾಯಿದೆ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ವರ್ಡ್ ಆಫ್ ಗಾಡ್ ಬೈಬಲ್ ಓದಿದಾಗ ಒಬ್ಬರು ಟೆಸ್ಟಿಮನಿ ಕೇಳಿಕೊಂಡು ನನಗನ್ಸ್ತಿತ್ತು ನಾನು ಹಿಂಗೆ ಮಾಡ್ತಿದ್ನಲ್ಲ. ಅವ್ರ ಟೆಸ್ಟಿಮನಿ ಕೇಳಿದಾಗ ನನಗೇನು ಅನಿಸ್ತಂದರೆ ನಾನು ಬೈಬಲ್ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ತಾಯಿತ್ತು. ಇವಾಗ ನಿಜವಾಗ್ಲೂ ನನ್ನ ಯಾರೇ ಏನೇ ಹೇಳಿ, ಇದು ನಾನು ಮಾಡಿದ್ನಲ್ಲ, ಇದು ನನ್ನ ಕನೆಕ್ಟ್ ಮಾಡ್ಕೊಳಕ್ಕಾಗ್ತಾಯಿತ್ತು. ಸೊ ಇವಾಗ ನೀವು ಏನಾದರೂ ಮಾಡ್ತಾಯಿದ್ರೆ ನೀವು ಬಿಟ್ಬಿಡಿ ಅಂದರೆ ಬಿಡಲ್ಲ, ಆದರೆ ನಿಮ್ಗೆ ಏಸಪ್ಪ ಹತ್ರ ಅದನ್ನು ಸರೆಂಡರ್ ಮಾಡಿ ನಿಜವಾಗ್ಲೂ ಆಗುತ್ತೆ. ಏಸಪ್ಪ ತುಂಬ ಲವ್ ಮಾಡ್ತಾರೆ, ಅದಕ್ಕೆ ನಿಮ್ಮನ್ನೆಲ್ಲ ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ಇದೇ ನನ್ನ ಟೆಸ್ಟಿಮನಿ. ಥ್ಯಾಂಕ್ ಯು.